ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಜಿಯೋಗ್ರಫಿ ಪ್ರಶ್ನೆಗಳನ್ನು ನೋಡೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ, ಮಿಲ್ಕಿ ವೇಗೆ ಹತ್ತಿರವಿರುವ ಗ್ಯಾಲಕ್ಸಿ ಯಾವುದು? ಸೊ ಮಿಲ್ಕಿ ವೇ ಗ್ಯಾಲಕ್ಸಿ ಇದೆಯಲ್ಲ, ಸೊ ಈ ಮಿಲ್ಕಿ ವೇ ಗ್ಯಾಲಕ್ಸಿ ನಮ್ಮ ಗ್ಯಾಲಕ್ಸಿ ಅಂದ್ರೆ ಭೂಮಿ ಇರುವಂತ ಗ್ಯಾಲಕ್ಸಿ. ಸೊ ಭೂಮಿ ಯಾವ ಗ್ಯಾಲಕ್ಸಿಯಲ್ಲಿದೆ ಕೇಳಿದ್ರೆ ಮಿಲ್ಕಿ ವೇ ಅಥವಾ ಹಾಲು ಹಾದಿ ಅಂತ ಕೂಡ ಇದನ್ನ ಕರಿತೀವಿ. ಈ ಹಾಲು ಹಾದಿ ಗ್ಯಾಲಕ್ಸಿಯಲ್ಲಿದೆ. ಸೊ ಈ ಹಾಲು ಹಾದಿ ಗ್ಯಾಲಕ್ಸಿ ನಮ್ಮ ಒಂದು ಗ್ಯಾಲಕ್ಸಿಗೆ ಹತ್ತಿರವಿರುವಂತ ಇನ್ನೊಂದು ಗ್ಯಾಲಕ್ಸಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಂಡ್ರೋಮಿಡಾ ಗ್ಯಾಲಕ್ಸಿ. ಆಂಡ್ರೋಮಿಡಾ ಗ್ಯಾಲಕ್ಸಿ ಇದೆಯಲ್ಲ, ಇದು ನಮ್ಮ ಗ್ಯಾಲಕ್ಸಿ ಅಥವಾ ಮಿಲ್ಕಿ ವೇ ಗ್ಯಾಲಕ್ಸಿ ಹಾಲು ಹಾದಿ ಗ್ಯಾಲಕ್ಸಿಗೆ ಹತ್ತಿರವಿರುವ ಗ್ಯಾಲಕ್ಸಿ ಆಗಿದೆ. ಚುಟಕ್ ಎನ್ನುವಂತಹ ಹೈಡ್ರೋ ಎಲೆಕ್ಟ್ರಿಕ್ ಸಸ್ಯ ಯಾವ ರಾಜ್ಯದಲ್ಲಿ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ? ಸರಿಯಾದ ಉತ್ತರ ಇದು ಲಡಾಖ್ ನಲ್ಲಿ ಕಂಡು ಬರುವಂತದ್ದು. ಇದು ಒಂದು ಬಗೆಯ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ನೆನಪಿರ್ಲಿ. ಈ ರೀತಿ ಕೂಡ ಕೇಳಬಹುದು, ಚುಟಕ್ ಎನ್ನುವಂಥ ಸಸ್ಯ ಯಾವ ಬಗೆಯ ಸಸ್ಯವಾಗಿದೆ ಅಂತೇಳಿ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ಅಂತ ಗೊತ್ತಿರಲಿ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಧಿಕ ಉಷ್ಣ ವಿದ್ಯುತ್ ಸ್ಥಾವರಗಳಿವೆ? ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಮಹಾರಾಷ್ಟ್ರದ ಮುಂಬೈನಲ್ಲಿ ಅಧಿಕ ಉಷ್ಣ ವಿದ್ಯುತ್ ಸ್ಥಾವರಗಳು, ಥರ್ಮಲ್ ಪವರ್ ಜನರೇಷನ್ಸ್, ಹೈಯೆಸ್ಟ್ ಥರ್ಮಲ್ ಪವರ್ ಸ್ಟೇಷನ್ಸ್ ಎಲ್ಲಿದೆ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ ಯಾವುದು? ಸರಿಯಾದ ಉತ್ತರ ಆಂಗಸಿ ಕಣಿವೆ. ಆಂಗಸಿ ಕಣಿವೆಯಲ್ಲಿ ಬ್ರಹ್ಮಪುತ್ರ ನದಿ ಉಗಮವಾಗುತ್ತೆ. ಪ್ರತಿ ಸಾರಿ ಎಕ್ಸಾಮಲ್ಲಿ ಬೇರೆ ಬೇರೆ ನದಿಗಳ ಉಗಮ ಸ್ಥಾನದ ಬಗ್ಗೆ ಕೇಳ್ತಾನೆ ಇದ್ದಾರೆ. ಸೊ ಒಂದೊಂದಾಗಿ ನೋಡೋಣ. ಗಂಗಾ ನದಿಯ ಉಗಮ ಸ್ಥಾನ ಎಲ್ಲಾಗುತ್ತೆ ಕೇಳಿದ್ರೆ ಗಂಗೋತ್ರಿ ಕಣಿವೆಯಲ್ಲಿ ಆಗುತ್ತೆ. ಯಮುನಾ ನದಿಯ ಉಗಮ ಸ್ಥಾನ ಯಮುನೋತ್ರಿಯಲ್ಲಿ ಆಗುತ್ತೆ. ಸೋನ್ ನದಿಯ ಉಗಮ ಸ್ಥಾನ ಅಮರಕಂಟಕ ಪ್ರಸ್ಥಭೂಮಿಯಲ್ಲಾಗುತ್ತೆ. ಗೋದಾವರಿ ನದಿಯ ಉಗಮ ಸ್ಥಾನ ತ್ರಯಂಬಕೇಶ್ವರ್ನಲ್ಲಿ ಆಗುತ್ತೆ. ತಪತಿ ನದಿಯ ಉಗಮ ಸ್ಥಾನ ಮುಲ್ತಾಯಿಯಲ್ಲಿ ಆಗುತ್ತೆ. ಚಂಬಲ್ ನದಿಯ ಉಗಮ ಸ್ಥಾನ ಜನಪಾವೋ ಬೆಟ್ಟದಲ್ಲಾಗುತ್ತೆ. ಜನಪಾವೋ ಪರ್ವತ ಶ್ರೇಣಿಯಲ್ಲಾಗುತ್ತೆ. ಸೊ ಇವೆಲ್ಲ ನೆನಪಿರ್ಲಿ. ಗಂಗಾ ನದಿ ಉಗಮ ಸ್ಥಾನ ಗಂಗೋತ್ರಿ, ಯಮುನಾ ನದಿ ಯಮುನೋತ್ರಿ, ಸೋನ್ ನದಿ ಅಮರ್ಕಂಟಕ್ ಪ್ರಸ್ಥಭೂಮಿ, ಗೋದಾವರಿ ತ್ರಯಂಬಕೇಶ್ವರ್, ತಪತಿ ಮುಲ್ತಾಯಿ, ಚಂಬಲ್ ಜನಪಾವ ಪರ್ವತ ಮತ್ತು ಬ್ರಹ್ಮಪುತ್ರ ನದಿ ಆಂಗಸಿ ಕಣಿವೆಯಲ್ಲಿ ಆಗುತ್ತೆ. ಈ ಕೆಳಗಿನ ಯಾವ ರಾಜ್ಯವು ಅಧಿಕ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಬಳಸುತ್ತೆ? ಸರಿಯಾದ ಉತ್ತರ ಪಂಜಾಬ್ನಲ್ಲಿ ಹೆಚ್ಚು ಫರ್ಟಿಲೈಸರ್ಸ್ ಅನ್ನ ಬಳಸಲಾಗುತ್ತೆ. ಬನಿಹಾಲ್ ಪಾಸ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಸೊ ಬನಿಹಾಲ್ ಪಾಸ್ ಇದೆಯಲ್ಲ, ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರುವಂಥದ್ದು. ಸೊ ಈ ಪಾಸ್ಗಳ ಬಗ್ಗೆ ತುಂಬಾ ಸರಿ ಬೇರೆ ಬೇರೆ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಬೋಮ್ಡಿಲಾ ಪಾಸ್ ಎಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇನ್ನು ದಿಹಾಂಗ್ ಪಾಸ್ ಎಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಇದು ಕೂಡ ಅರುಣಾಚಲ್ ಪ್ರದೇಶ್. ಚಿಲೆಪ್ಲಾ ಕಣಿವೆ ಸಿಕ್ಕಿಂನಲ್ಲಿ. ಖಾರ್ಡುಂಗ್ ಕಣಿವೆ ಲಡಾಖ್ನಲ್ಲಿ. ನಾಥುಲಾ
ಇದು ಕೂಡ ಸಿಕ್ಕಿಂನಲ್ಲಿ ನಾಥುಲಾ ಪಾಸ್. ಇನ್ನು ಪಾಲಕ್ಕಾಡ್ ಅಥವಾ ಪಾಲಕ್ಕಾಡ್ ಕಣಿವೆ ತಮಿಳುನಾಡಲ್ಲಿ. ನೋಡಿ, ಬನಿಹಾಲ್ ಪಾಸ್ ಜಮ್ಮು ಕಾಶ್ಮೀರ, ಬೋಮ್ಡಿಲಾ ಪಾಸ್ ಅರುಣಾಚಲ ಪ್ರದೇಶ, ದಿಹಾಂಗ್ ಪಾಸ್ ಅರುಣಾಚಲ ಪ್ರದೇಶ, ಜಿಲೆಪ್ಲಾ ಸಿಕ್ಕಿಂ, ಕಾರ್ಡುಂಗ್ ಪಾಸ್ ಲಡಾಖ್, ನಾಥುಲಾ ಪಾಸ್ ಸಿಕ್ಕಿಂ ಮತ್ತು ಪಾಲಕ್ಕಾಡ್ ತಮಿಳುನಾಡು. ರಾಷ್ಟ್ರೀಯ ಜಲಮಾರ್ಗ 2 ಯಾವ ನದಿಯಲ್ಲಿ ಹಾದು ಹೋಗುತ್ತೆ? ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯಲ್ಲಿ ಹಾದು ಹೋಗುತ್ತೆ ರಾಷ್ಟ್ರೀಯ ಜಲಮಾರ್ಗ 2. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಫಂಗೈಗಳ ಅಧ್ಯಯನವನ್ನ ಏನೆಂದು ಕರೆಯುತ್ತಾರೆ? ಸೊ ಫಂಗೈಗಳ ಅಧ್ಯಯನವನ್ನ ಮೈಕಾಲಜಿ ಅಂತ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಾಣಿಗಳ ಅಧ್ಯಯನವನ್ನ ಜುವಾಲಜಿ ಅಂತ ಕರೀತಾರೆ. ಜುವಾಲಜಿ ಪ್ರಾಣಿಗಳ ಅಧ್ಯಯನ. ಇನ್ನು ಪಕ್ಷಿಗಳ ಅಧ್ಯಯನ ಆರ್ನಿಥಾಲಜಿ. ಪಕ್ಷಿಗಳ ಅಧ್ಯಯನ. ಇನ್ನು ವೈರಸ್ನ ಅಧ್ಯಯನ ವೈರಾಲಜಿ. ಸೊ ಫಂಗೈಗಳ ಅಧ್ಯಯನ ಮೈಕಾಲಜಿ. 2ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಯಾವ ಉಕ್ಕಿನ ಸ್ಥಾವರವನ್ನು ನಿರ್ಮಿಸಲಾಯಿತು? ಸರಿಯಾದ ಉತ್ತರ ರೂರ್ಕೆಲಾ ಉಕ್ಕಿನ ಸ್ಥಾವರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಪ್ರಶ್ನೆ ಈ ರೀತಿ ಆಗಬೇಕಿತ್ತು. ಏನು ಕೇಳಿದ್ರೆ 2ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಯಾವ ಉಕ್ಕಿನ ಸ್ಥಾವರವನ್ನ ಜರ್ಮನಿ ಸಹಯೋಗದೊಂದಿಗೆ ನಿರ್ಮಿಸಲಾಯಿತು ಅಂತ. ಯಾಕಂದ್ರೆ ಎಲ್ಲವೂ ಕೂಡ 2ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲೇ ಆಗಿದ್ದು. ಸೊ ಜರ್ಮನಿಯ ಸಹಯೋಗದೊಂದಿಗೆ ನಿರ್ಮಿಸಿದ್ದು ರೂರ್ಕೆಲಾ ಉಕ್ಕಿನ ಸ್ಥಾವರ. ಜರ್ಮನಿ ದೇಶದ ಸಹಾಯದೊಂದಿಗೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಎಷ್ಟು ರಾಜ್ಯಗಳೊಂದಿಗೆ ಹಾದು ಹೋಗುತ್ತೆ? ಸರಿಯಾದ ಉತ್ತರ ಭಾರತದ 8 ರಾಜ್ಯಗಳೊಂದಿಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ. ಸೊ ಒಂದೊಂದಾಗಿ ನೋಡ್ತಾ ಹೋದ್ರೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮೇಘಾಲಯ. ತ್ರಿಪುರಾ ಮತ್ತು ಮಿಜೋರಾಂ. ಗಮನಿಸಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ 8 ರಾಜ್ಯಗಳೊಂದಿಗೆ ಹಾದು ಹೋಗುತ್ತೆ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂನಲ್ಲಿ. ಅಮೆರಿಕದ ಯಾವ ರಾಜ್ಯ ಮೊದಲು ರಷ್ಯಾದ ಅಧೀನದಲ್ಲಿ ಇತ್ತು? ಸರಿಯಾದ ಉತ್ತರ ಅಲಾಸ್ಕಾ. ಇದು ಮೊದಲು ರಷ್ಯಾದ ಅಧೀನದಲ್ಲಿತ್ತು. ಪ್ರೆಸೆಂಟ್ಲಿ ಇದು USA ಅಮೆರಿಕದ ಅಧೀನದಲ್ಲಿ ಇದೆ. ಈ ಕೆಳಗಿನ ಯಾವ ಪರ್ವತ ಶ್ರೇಣಿ ಅಸ್ಸಾಂನಲ್ಲಿ ಇರುವಂಥದ್ದು? ಸರಿಯಾದ ಉತ್ತರ ಕಾರ್ಬಿ ಆಂಗೋಲಾಂಗ್ ಪರ್ವತ ಶ್ರೇಣಿ. ಕಾರ್ಬಿ ಆಂಗೋಲಾಂಗ್ ಪರ್ವತ ಶ್ರೇಣಿ ಅಸ್ಸಾಂನಲ್ಲಿ ಇರುವಂಥದ್ದು. ದಾದ್ರಾ ಮತ್ತು ನಗರ ಹವೇಲಿಯಲ್ಲಿ ಹರಿಯುವ ಪ್ರಮುಖ ನದಿ ಯಾವುದು? ಸರಿಯಾದ ಉತ್ತರ ದಮನ್ ಗಂಗಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಅಣೆಕಟ್ಟು ಗುಜರಾತ್ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಉಕ್ಕಾಯಿ ಅಥವಾ ಉಕ್ಕೈ ಅಣೆಕಟ್ಟು ಗುಜರಾತ್ನಲ್ಲಿ ಇರುವಂಥದ್ದು. ಅಣೆಕಟ್ಟುಗಳ ಬಗ್ಗೆ ಬೇರೆ ಬೇರೆ ಪರೀಕ್ಷೆಯಲ್ಲಿ ಪದೇ ಕೇಳ್ತಾ ಇದ್ದಾರೆ ಪ್ರಶ್ನೆಗಳನ್ನು. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಾಕ್ರಾನಂಗಲ್ ತುಂಬಾ ಸರಿ ಕೇಳಿರುವಂಥದ್ದು. ಬಾಕ್ರಾನಂಗಲ್ ಅಣೆಕಟ್ಟು ಹಿಮಾಚಲ ಪ್ರದೇಶದಲ್ಲಿದೆ. ಸಟ್ಲೇಜ್ ನದಿಗೆ ಕಟ್ಟಲಾಗಿದೆ. ತುಂಬಾ ಸರಿ ಕೇಳಿದ್ದಾರೆ ಬಾಕ್ರಾನಂಗಲ್ ಬಗ್ಗೆ. ಇನ್ನು ಬಾಗ್ಲಿಹಾರ, ಇದು ಕೂಡ ಇಂಪಾರ್ಟೆಂಟ್. ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂಥದ್ದು. ಚೆನಾಬ್ ನದಿಗೆ ಕಟ್ಟಿದ್ದಾರೆ. ಹಾರಂಗಿ ಜಲಾಶಯಲ್ಲಿದೆ, ಕರ್ನಾಟಕದಲ್ಲಿ ಇರುವಂಥದ್ದು. ಶ್ರೀಶೈಲಂ ಅಣೆಕಟ್ಟು ಎಲ್ಲಿದೆ? ಇದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಇದೆ. ತೆಲಂಗಾಣ ಆ್ಯಂಡ್ ಆಂಧ್ರ ಪ್ರದೇಶದಲ್ಲಿ ಇರುವಂಥದ್ದು.
ಕೃಷ್ಣಾ ನದಿಗೆ ಕಟ್ಟಿದ್ದಾರೆ. ಇನ್ನು ಉರಿ ಅಣೆಕಟ್ಟು, ಉರಿ ಡ್ಯಾಮ್ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ, ಜೇಲಂ ನದಿಗೆ ಕಟ್ಟಲಾಗಿದೆ. ಇನ್ನು ಕೊಯ್ನಾ, ಇದು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು, ಇದನ್ನು ಕೊಯ್ನಾ ನದಿಗೆ ಕಟ್ಟಲಾಗಿದೆ. ನೋಡಿ ಒಂದೊಂದಾಗಿ ಗಮನಿಸಿ. ಉಕ್ಕಾಯಿ ಅಣೆಕಟ್ಟು ಎಲ್ಲಿದೆ? ಗುಜರಾತ್ನಲ್ಲಿದೆ. ಬಾಕ್ರಾನಂಗಲ್ ಅಣೆಕಟ್ಟು ಹಿಮಾಚಲ್ ಪ್ರದೇಶದಲ್ಲಿದೆ, ಸಟ್ಲೇಜ್ ನದಿಗೆ ಕಟ್ಟಲಾಗಿದೆ. ಬಾಗ್ಲಿಹಾರ ಅಣೆಕಟ್ಟು ಜಮ್ಮು ಕಾಶ್ಮೀರದಲ್ಲಿದೆ, ಚೆನಾಬ್ ನದಿಗೆ ಕಟ್ಟಲಾಗಿದೆ. ಹಾರಂಗಿ ಜಲಾಶಯ ಕರ್ನಾಟಕದಲ್ಲಿದೆ. ಶ್ರೀಶೈಲಂ ಅಣೆಕಟ್ಟು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿದೆ, ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ಉರಿ ಅಣೆಕಟ್ಟು ಜಮ್ಮು ಕಾಶ್ಮೀರದಲ್ಲಿದೆ, ಜೇಲಂ ನದಿಗೆ ಕಟ್ಟಲಾಗಿದೆ. ಮತ್ತು ಕೊಯ್ನಾ ಅಣೆಕಟ್ಟು ಮಹಾರಾಷ್ಟ್ರದಲ್ಲಿದೆ, ಕೊಯ್ನಾ ನದಿಗೆ ಕಟ್ಟಲಾಗಿದೆ. ಭದ್ರಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಕರ್ನಾಟಕದಲ್ಲಿ ಇರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸುತ್ತೆ? ಸರಿಯಾದ ಉತ್ತರ 10 ಡಿಗ್ರಿ ಚಾನಲ್. ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸುತ್ತೆ. ಹಾಗಾದರೆ 8 ಡಿಗ್ರಿ ಚಾನಲ್ ಯಾವ ಯಾವ ದ್ವೀಪಗಳನ್ನು ಬೇರ್ಪಡಿಸುತ್ತೆ ಅಂತ ನೋಡಿದ್ರೆ ಮಿನಿಕಾಯ್, ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್. ಮಿನಿಕಾಯ್, ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ಅನ್ನ ಬೇರ್ಪಡಿಸುತ್ತೆ. ಯಾವುದು? 8 ಡಿಗ್ರಿ ಚಾನಲ್. ಸೊ 9 ಡಿಗ್ರಿ ಚಾನಲ್ ಏನನ್ನ ಬೇರ್ಪಡಿಸುತ್ತೆ ಕೇಳಿದ್ರೆ 9 ಡಿಗ್ರಿ ಚಾನಲ್ ಕೂಡ ಮಿನಿಕಾಯ್ ಮತ್ತು ಲಕ್ಷದ್ವೀಪವನ್ನು ಬೇರ್ಪಡಿಸುತ್ತೆ. ಮಿನಿಕಾಯ್ ಮತ್ತು ಲಕ್ಷದ್ವೀಪ. ಇನ್ನೊಂದು ಬಹಳ ಪ್ರಮುಖವಾಗಿರೋದಿದೆ, ಪಾಕ್ ಜಲಸಂಧಿ ಯಾವುದನ್ನ ಬೇರ್ಪಡಿಸುತ್ತೆ ಕೇಳಿದ್ರೆ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತೆ. ಸೊ 10 ಡಿಗ್ರಿ ಚಾನಲ್ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸಿದ್ರೆ 8 ಡಿಗ್ರಿ ಚಾನಲ್ ಮಿನಿಕಾಯ್, ಲಕ್ಷದ್ವೀಪ, ಮಾಲ್ಡೀವ್ಸ್ ಅನ್ನು ಬೇರ್ಪಡಿಸುತ್ತೆ. 9 ಡಿಗ್ರಿ ಚಾನಲ್ ಮಿನಿಕಾಯ್ ಮತ್ತು ಲಕ್ಷದ್ವೀಪದ ನಡುವೆ ಇದು ಬೇರ್ಪಡಿಸುತ್ತೆ. ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತೆ. ಈ ಕೆಳಗಿನ ಯಾವ ಕಲ್ಲಿದ್ದಲಿನಲ್ಲಿ ಅಧಿಕ ಪ್ರಮಾಣದ ಕಾರ್ಬನ್ ಇರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ ಆಂಥ್ರಾಸೈಟ್. ಇದು ಬೆಸ್ಟ್ ಕಲ್ಲಿದ್ದಲು ಅಂತ ಕರಿಬಹುದು. ಭಾರತದ ಈ ಕೆಳಗಿನ ಯಾವ ಸ್ಥಳವನ್ನ ಶ್ವೇತ ಜಲ, ವೈಟ್ ವಾಟರ್ ಅಂತ ಕರೀತಾರೆ? ಸರಿಯಾದ ಉತ್ತರ ಸಿಯಾಚಿನ್. ಇದನ್ನ ಶ್ವೇತ ಜಲ ಅಥವಾ ವೈಟ್ ವಾಟರ್ ಅಂತ ಕರೀತಾರೆ. ಭಾರತದ ಯಾವ ರಾಜ್ಯ ಬಾಂಗ್ಲಾದೇಶದಿಂದ 3 ಕಡೆಗಳಿಂದ ಸುತ್ತುವರೆದಿದೆ? ಸರಿಯಾದ ಉತ್ತರ ತ್ರಿಪುರಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಾಯುಮಂಡಲದ ಒತ್ತಡವನ್ನು ಈ ಕೆಳಗಿನ ಯಾವುದರಿಂದ ಅಳೆಯುತ್ತಾರೆ? ಸರಿಯಾದ ಉತ್ತರ ಬಾರೋಮೀಟರ್ನಿಂದ ಅಳಿತಾರೆ ವಾಯುಮಂಡಲದ ಒತ್ತಡವನ್ನು. ಈ ಕೆಳಗಿನ ಯಾವ ರಾಜ್ಯವನ್ನು ಭಾರತದ 7 ಸಿಸ್ಟರ್ ಅಂತೇಳಿ ಕರೆಯುವುದಿಲ್ಲ? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳವನ್ನು 7 ಸಿಸ್ಟರ್ ಅಂತೇಳಿ ಕರೆಯೋದಿಲ್ಲ. ಇವು 3 ಕೂಡ 7 ಸಿಸ್ಟರ್ಸ್ ಅಲ್ಲಿ ಬರ್ತವೆ. ಹಾಗಾದ್ರೆ ಯಾವ್ದ್ಯಾವುದು ಅಂತ ನೋಡ್ತಾ ಹೋದ್ರೆ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರಾ, ಅಸ್ಸಾಂ ಮತ್ತು ಮೇಘಾಲಯ. ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಇವನ್ನ ಇಂಡಿಯಾದ 7 ಸಿಸ್ಟರ್ಸ್ ಅಂತ ಕರೀತಾರೆ. ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರಾ, ಅಸ್ಸಾಂ ಮತ್ತು ಮೇಘಾಲಯ. 1960ರಲ್ಲಿ ಕೆಳಗಿನ ಯಾವ ಸ್ಥಳದಲ್ಲಿ ಸಿಂಧೂ ನದಿ ಒಪ್ಪಂದ ಆಯಿತು? ಸರಿಯಾದ ಉತ್ತರ ಕರಾಚಿಯಲ್ಲಿ ಆಯಿತು. ಈಗ 2025ರಲ್ಲಿ ಪಹಲ್ಗಾಮ್ ಅಟ್ಯಾಕ್ ನಂತರ ಸಿಂಧೂ ನದಿ ಒಪ್ಪಂದವನ್ನು ಭಾರತ ಮುರಿದುಕೊಂಡಿದೆ. ಹಿಮಾಲಯದ ಅತ್ಯಂತ ಹೊರಗಿನ ಶ್ರೇಣಿಯನ್ನ ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಶಿವಾಲಿಕ್ ಶ್ರೇಣಿ ಅಂತ ಕರೀತಾರೆ. ಹಿಮಾಲಯದ ಅತ್ಯಂತ ಹೊರಗಿನ ಶ್ರೇಣಿಯನ್ನ ಶಿವಾಲಿಕ್ ಶ್ರೇಣಿ ಅಂತ ಕರೀತಾರೆ. ಈ ಕೆಳಗಿನ ಯಾವುದನ್ನ ಬ್ಲೂ ಮೌಂಟೈನ್, ನೀಲಿ ಪರ್ವತ ಶ್ರೇಣಿ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ನೀಲಗಿರಿ ಹೆಸರಲ್ಲೇ ಇದೆ ಬ್ಲೂ ಮೌಂಟೈನ್. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಈ ಕೆಳಗಿನ ಯಾವ ರಾಜ್ಯವನ್ನು ರೈಸ್ ಬೌಲ್ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ? ಆಪ್ಷನ್ಸ್ ಈ ರೀತಿ ಇದೆ: ಅರುಣಾಚಲ್ ಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್,
ಆಂಧ್ರ ಪ್ರದೇಶ್. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದೆ. ಕಾರಾಕೋರಂ ಕಣಿವೆ, ಕಾರಾಕೋರಂ ಕಣಿವೆ ಇದೆಯಲ್ಲ, ಇದು ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಲಡಾಖ್ನಲ್ಲಿ ಇರುವಂಥದ್ದು. ಕಾರಾಕೋರಂ ಕಣಿವೆ ಲಡಾಖ್ನಲ್ಲಿ ಇದೆ. ಇದು ಭಾರತ ಮತ್ತು ಟಿಬೆಟ್ ಅನ್ನ ಸೇರಿಸುತ್ತೆ. ಭಾರತ ಮತ್ತು ಟಿಬೆಟ್ ಅನ್ನ ಕನೆಕ್ಟ್ ಮಾಡುತ್ತೆ, ಸೇರಿಸುತ್ತದೆ. ನೋಡಿ, ಯಾವ ಕಣಿವೆ ಭಾರತ ಮತ್ತು ಟಿಬೆಟ್ ಅನ್ನ ಸೇರಿಸುತ್ತೆ ಕೇಳಿದ್ರೆ ಕಾರಾಕೋರಂ ಕಣಿವೆ ಗೊತ್ತಿರಲಿ. ಈ ಕಾರಾಕೋರಂ ಕಣಿವೆಯ ಎತ್ತರ 5654 ಮೀಟರ್. ಇಷ್ಟು ಎತ್ತರದಲ್ಲಿ ಈ ಕಣಿವೆ ಇರುವಂಥದ್ದು. ಭಾರತದ ಎಷ್ಟು ರಾಜ್ಯಗಳು ಭೂತಾನ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ? ಸರಿಯಾದ ಉತ್ತರ ಆಪ್ಷನ್ ಎ, 4. ಭಾರತದ 4 ರಾಜ್ಯಗಳು ಭೂತಾನ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ. ಯಾವ್ದು ಅಂತ ನೋಡ್ತಾ ಹೋದ್ರೆ ಅಸ್ಸಾಂ, ಅರುಣಾಚಲ ಪ್ರದೇಶ್, ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ಹಾಗೇನೆ ಸಿಕ್ಕಿಂ. ಈ 4 ರಾಜ್ಯಗಳು ಭೂತಾನ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ. ಭಾರತ ಮತ್ತು ಭೂತಾನ್ ನಡುವಿನ ಗಡಿಯ ಉದ್ದ ಎಷ್ಟು ಕೇಳಿದ್ರೆ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಗಡಿಯ ಉದ್ದವನ್ನು ನೋಡಿದ್ರೆ 699 ಕಿಲೋಮೀಟರ್. 699 ಕಿಲೋಮೀಟರ್ ಉದ್ದದ ಗಡಿ ಭಾರತ ಮತ್ತು ಭೂತಾನ್ನ ನಡುವೆ ಇದೆ. ಈ ಕೆಳಗಿನ ಯಾವ ಮಹಾಸಾಗರದಲ್ಲಿ ಹವಾಯಿ ದ್ವೀಪಗಳು ಕಂಡುಬರ್ತವೆ? ಸರಿಯಾದ ಉತ್ತರ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರ್ತವೆ. ಹವಾಯಿ ಮಹಾದ್ವೀಪಗಳು ಪ್ರಸ್ತುತ USA ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದ್ದು 1959ರಲ್ಲಿ USA ಅನ್ನು ಸೇರುತ್ತೆ. ಅಮೆರಿಕವನ್ನ ಹವಾಯಿ ದ್ವೀಪಗಳು ಸೇರ್ತವೆ. ಈ ಹವಾಯಿ ದ್ವೀಪಗಳಿದಾವಲ್ಲ, ಇವು ಅಮೆರಿಕದ 50ನೇ ರಾಜ್ಯವಾಗಿದೆ. ಅಮೆರಿಕದ 50ನೇ ರಾಜ್ಯವಾಗಿದ್ದು 1959ರಲ್ಲಿ USA ಅಥವಾ ಅಮೆರಿಕವನ್ನು ಸೇರ್ತವೆ. ಈ ಹವಾಯಿ ದ್ವೀಪಗಳು ಎಲ್ಲಿ ಕಂಡು ಬರ್ತವೆ ಕೇಳಿದ್ರೆ ಪೆಸಿಫಿಕ್ ಸಾಗರದಲ್ಲಿ. ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಗಂಗಾ ನದಿ. ಗಂಗಾ ನದಿ 2525 ಕಿಲೋಮೀಟರ್ ಹರಿಯುತ್ತೆ ಮತ್ತು ಭಾರತದಲ್ಲಿ ಹರಿಯುವಂತಹ ಅತ್ಯಂತ ಉದ್ದವಾದ ನದಿಯಾಗಿದೆ. ಗಂಗಾ ನದಿ ಬಗ್ಗೆ ಹೇಳೋದಾದ್ರೆ ಗಂಗಾ ನದಿ ಗಂಗೋತ್ರಿಯಲ್ಲಿ ಉಗಮಿಸುತ್ತೆ. ಗಂಗೋತ್ರಿಯಲ್ಲಿ ಇದರ ಉಗಮ ಸ್ಥಾನ. ಇದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ ಮತ್ತು ಅಲಕಾನಂದ ಭಾಗೀರಥಿ ಎಂಬ 2 ನದಿಗಳ ಸಂಗಮದಿಂದ ಗಂಗಾ ನದಿ ಅಂತೇಳಿ ಹೆಸರಾಗುತ್ತೆ. ಬಾಂಗ್ಲಕ್ಕೆ ಹರಿದ ನಂತರ ಇದಕ್ಕೆ ಪದ್ಮಾ ಎಂಬ ಹೆಸರಿನಿಂದ ಕರೀತಾರೆ. ಗಂಗಾ ನದಿಯನ್ನ ಬಾಂಗ್ಲಾದೇಶದಲ್ಲಿ ಏನಂತ ಕರೀತಾರೆ ಕೇಳಿದ್ರೆ ಪದ್ಮಾ ಅಂತ ಗೊತ್ತಿರಲಿ. ಭಾರತದಲ್ಲಿ ಅತ್ಯಂತ ಉದ್ದವಾದ ಸಮುದ್ರ ತೀರ ಹೊಂದಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಗುಜರಾತ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಭಾರತದ ಒಟ್ಟು ಸಮುದ್ರ ತೀರ ಎಷ್ಟು ಕೇಳಿದ್ರೆ 7516.6 ಕಿಲೋಮೀಟರ್. ಇದು ಭಾರತದ್ದು. ಭಾರತದ 9 ರಾಜ್ಯಗಳಿಗೆ ಸಮುದ್ರ ತೀರ ಇದೆ. 9 ರಾಜ್ಯಗಳಿಗೆ ಸಮುದ್ರ ತೀರ ಇರುವಂಥದ್ದು. ಸೊ ಈ 9 ರಾಜ್ಯಗಳಲ್ಲಿ ಅತಿ ಉದ್ದನೆಯ ಸಮುದ್ರ ತೀರ ಹೊಂದಿರೋದು ಗುಜರಾತ್. ಸೊ ಗುಜರಾತ್ ಎಷ್ಟು ದೂರದ ಸಮುದ್ರ ತೀರವನ್ನು ಹೊಂದಿದೆ ಕೇಳಿದ್ರೆ 1214.7 ಕಿಲೋಮೀಟರ್ನಷ್ಟು ಉದ್ದದ ಸಮುದ್ರ ತೀರವನ್ನು ಹೊಂದಿದ್ದು ಭಾರತದಲ್ಲಿ ಅತಿ ಉದ್ದನೆಯ ಸಮುದ್ರ ತೀರ ಹೊಂದಿರುವ ರಾಜ್ಯವಾಗಿದೆ ಗುಜರಾತ್. ಬುಡಾಪೆಸ್ಟ್ ಯಾವ ನದಿಯ ತೀರದಲ್ಲಿದೆ? ಹಂಗೇರಿಯ ರಾಜಧಾನಿ ಇದು. ಹಂಗೇರಿ ದೇಶದ ರಾಜಧಾನಿ. ಹಂಗೇರಿಯ ರಾಜಧಾನಿ ಬುಡಾಪೆಸ್ಟ್. ಇದು ಯಾವ ನದಿಯ ತೀರದಲ್ಲಿದೆ ಕೇಳಿದ್ರೆ ಇದು ಡ್ಯಾನ್ಯೂಬ್ ನದಿಯ ತೀರದಲ್ಲಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಟಕ್ ಯಾವ ನದಿಯ ತೀರದಲ್ಲಿದೆ? ಒಡಿಸ್ಸಾದ ರಾಜಧಾನಿ ಭುವನೇಶ್ವರ್. ಒಡಿಸ್ಸಾದ ಪ್ರಮುಖ ನಗರಗಳಲ್ಲಿ ಒಂದು ಕಟಕ್. ಸೊ ಈ ಕಟಕ್ ಯಾವ ನದಿಯ ತೀರದಲ್ಲಿದೆ ಕೇಳಿದ್ರೆ ಕಟಕ್ ಮಹಾನದಿಯ ತೀರದಲ್ಲಿದೆ. ಸೊ ಒಡಿಸ್ಸಾದ ಕಟಕ್ ಬಹಳ ಒಂದು ವಿಷಯಕ್ಕೆ ಪ್ರಸಿದ್ಧವಾಗಿದೆ.
ಏನು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ. ಇಲ್ಲಿ NRRI ಇದೆ, ಕಟಕ್ನಲ್ಲಿ NRRI ಇದೆ. ಏನಿದು NRRI ಅಂತ ಕೇಳಿದ್ರೆ ದ ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರೋದು ಎಲ್ಲಿ ಕೇಳಿದ್ರೆ ಒಡಿಸ್ಸಾದ ಕಟಕ್ನಲ್ಲಿ. ಇದು ಮಹಾನದಿ ತೀರದಲ್ಲಿ ಇರುವಂಥದ್ದು. ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು? ಸರಿಯಾದ ಉತ್ತರ ಗೋದಾವರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೋದಾವರಿ ನದಿಯನ್ನ ದಕ್ಷಿಣ ಗಂಗಾ ಅಂತ ಕರೀತಾರೆ. ದಕ್ಷಿಣ ಗಂಗಾ ಅಂತ ಕರೀತಾರೆ. ನೋಡಿ, ಇನ್ನೊಂದು ಮಜಾ ಇದೆ ಇಲ್ಲಿ ನೋಡಿ. ಕಾವೇರಿ ನದಿಯನ್ನ ಸೇಮ್ ನೇಮಿಂದ ಹತ್ರ ಅದೇ ಹೆಸರಿಂದ ಕರೀತಾರೆ. ಏನಂತ ಕರೀತಾರೆ ಕೇಳಿದ್ರೆ ದಕ್ಷಿಣ ಭಾರತದ ಗಂಗೆ ಅಂತ ಕರೀತಾರೆ. ದಕ್ಷಿಣ ಭಾರತದ ಗಂಗೆ ಯಾವುದು ಕೇಳಿದ್ರೆ ಕಾವೇರಿ, ದಕ್ಷಿಣ ಗಂಗೆ ಯಾವುದು ಕೇಳಿದ್ರೆ ಗೋದಾವರಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಗೋದಾವರಿ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಕೂಡ ಹೌದು. ಇದು ಪಶ್ಚಿಮ ಘಟ್ಟ ಶ್ರೇಣಿಯ ತ್ರಯಂಬಕೇಶ್ವರದಲ್ಲಿ ಉಗಮಿಸುತ್ತೆ. ತ್ರಯಂಬಕೇಶ್ವರದಲ್ಲಿ ಇದರ ಉಗಮ ಸ್ಥಾನ. ಸೊ ಗೋದಾವರಿ ನದಿ ಹಾಗಾದ್ರೆ ಎಷ್ಟು ಉದ್ದ ಹರಿಯುತ್ತೆ ಕೇಳಿದ್ರೆ 1465 ಕಿಲೋಮೀಟರ್ ಹರಿಯುತ್ತಿದ್ದು ದಕ್ಷಿಣ ಭಾರತದಲ್ಲಿ ಹರಿಯುವಂಥ ಅತ್ಯಂತ ಉದ್ದವಾದ ನದಿಯಾಗಿದೆ. ಮರಗಳಿಲ್ಲದ ಹುಲ್ಲುಗಾವಲಿಗೆ ಏನಂತ ಕರೀತಾರೆ? ಸರಿಯಾದ ಉತ್ತರ ಇದನ್ನ ಸ್ಟೆಫಿಸ್ ಅಂತ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಏಷ್ಯಾ ಮತ್ತು ಯುರೋಪ್ನಲ್ಲಿ ಈ ಬಗೆಯ ಹುಲ್ಲುಗಾವಲನ್ನು ನಾವು ನೋಡ್ತೀವಿ, ಸ್ಟೆಫಿಸ್ ಅಂತ ಕರಿತೀವಿ. ಟೈಟಾನ್ ಈ ಕೆಳಗಿನ ಯಾವುದರ ಅತ್ಯಂತ ದೊಡ್ಡ ಉಪಗ್ರಹವಾಗಿದೆ? ಸರಿಯಾದ ಉತ್ತರ ಶನಿ ಗ್ರಹದ ಅತ್ಯಂತ ದೊಡ್ಡ ಉಪಗ್ರಹ ಟೈಟಾನ್. ಪೀರ್ ಪಂಜಾಲ್ ಕಣಿವೆ ಮಾರ್ಗ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ಸರಿಯಾದ ಉತ್ತರ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂಥದ್ದು ಪೀರ್ ಪಂಜಾಲ್ ಕಣಿವೆ ಮಾರ್ಗ. ಪೀರ್ ಪಂಜಾಲ್ ಪರ್ವತ ಶ್ರೇಣಿಯಲ್ಲಿಯೇ ಇದೆ. ಇದು ಕಾಶ್ಮೀರ ಕಣಿವೆ ಮತ್ತು ರಾಜೌರಿ ಜಿಲ್ಲೆಯನ್ನು ಕನೆಕ್ಟ್ ಮಾಡುತ್ತಿದ್ದು. ಕಾಶ್ಮೀರ ಕಣಿವೆ ಮತ್ತು ರಾಜೌರಿ ಜಿಲ್ಲೆ, ರಾಜೌರಿ ಡಿಸ್ಟಿಕ್ ಅನ್ನ ಕನೆಕ್ಟ್ ಮಾಡುತ್ತೆ. ಯಾವುದು? ಪೀರ್ ಪಂಜಾಲ್ ಕಣಿವೆ ಮಾರ್ಗ. ದುಲಹಸ್ತಿ ಪ್ರಾಜೆಕ್ಟ್ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಚೆನಾಬ್ ನದಿಯ ಮೇಲೆ ನಿರ್ಮಿಸಲಾಗಿದೆ. ಏನಿದು ದುಲಹಸ್ತಿ ಕೇಳಿದ್ರೆ ಇದೊಂದು ಜಲವಿದ್ಯುತ್ ಸ್ಟೇಷನ್, ಜಲವಿದ್ಯುತ್ ಆಗರ, ಪವರ್ ಸ್ಟೇಷನ್. ಇದೊಂದು ಪವರ್ ಸ್ಟೇಷನ್, ಜಲವಿದ್ಯುತ್ ಆಗರವಾಗಿದೆ, ಪವರ್ ಸ್ಟೇಷನ್ ಆಗಿದೆ. ಇದು ಜಮ್ಮು ಮತ್ತು ಕಾಶ್ಮೀರ್ ಯೂನಿಯನ್ ಟೆರಿಟರಿ ಇದೆಯಲ್ಲ, ಅದರ ಕಿಶ್ತವಾರ್ ಜಿಲ್ಲೆಯಲ್ಲಿ ಇರುವಂಥದ್ದು ಈ ಚೆನಾಬ್ ನದಿಯ ಮೇಲಿನ ದುಲಹಸ್ತಿ ಪ್ರಾಜೆಕ್ಟ್. ಭಾರತದ ಅತ್ಯಂತ ಉದ್ದವಾದ ಸರೋವರ ಯಾವುದು? ಲೇಕ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ವೆಂಬನಾಡು ಸರೋವರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆಂಬನಾಡು ಸರೋವರ ಎಲ್ಲಿದೆ ಕೇಳಿದ್ರೆ ಕೇರಳ ರಾಜ್ಯದಲ್ಲಿದೆ. ಕೇರಳ ರಾಜ್ಯದ ಕೊಟ್ಟಾಯಂ ಜಿಲ್ಲೆಯಲ್ಲಿದೆ. ಕೇರಳ ರಾಜ್ಯದ ಕೊಟ್ಟಾಯಂ ಜಿಲ್ಲೆಯಲ್ಲಿ ಏನಿದೆ ಕೇಳಿದ್ರೆ ವೆಂಬನಾಡು ಸರೋವರ ಇದೆ. ಇನ್ನು ಕೇರಳದಲ್ಲಿರುವಂಥ ಇನ್ನಿತರ ಸರೋವರಗಳನ್ನು ಹೆಸರಿಸೋದಾದ್ರೆ ಅಷ್ಟಮುಡಿ ಸರೋವರ, ಅಷ್ಟಮುಡಿ ಸರೋವರ ಮತ್ತು ಪೆರಿಯಾರ್ ಸರೋವರ. ಪೆರಿಯಾರ್ ಸರೋವರ. ಈ ಕೆಳಗಿನ ಯಾವ ರಾಜ್ಯದ ಒಂದರ ರಾಜಧಾನಿಯು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲಿದೆ? ಸರಿಯಾದ ಉತ್ತರ ರಾಂಚಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಬಗ್ಗೆ ಹೇಳೋದಾದ್ರೆ ಇದು 8 ರಾಜ್ಯದ ನಡುವೆ ಹಾದೋಗುತ್ತೆ. 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಯಾವ್ಯಾವುದು ಆ 8 ರಾಜ್ಯಗಳನ್ನು ಅಂತ ನೋಡೋದಾದ್ರೆ ಆ 8 ರಾಜ್ಯಗಳು ಗುಜರಾತ್, ರಾಜಸ್ಥಾನ್, ಪಶ್ಚಿಮದಿಂದ ಪೂರ್ವ ಕಡೆ ಹೋಗ್ತಾ ಹೋದರೆ ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂ. ಈ 8
ರಾಜ್ಯಗಳ ಮೇಲೆ ಹಾದೋಗುತ್ತೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಜವಾಹರ್ ಸುರಂಗವು ಕೆಳಗಿನ ಯಾವ ಕಣಿವೆಯಲ್ಲಿ ಇದೆ? ಸರಿಯಾದ ಉತ್ತರ ಇದು ಬನಿಹಾಲ್ ಕಣಿವೆಯಲ್ಲಿ ಇರುವಂಥದ್ದು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇದು ಜವಾಹರ್ ಕಣಿವೆ ಅಥವಾ ಬನಿಹಾಲ್ ಕಣಿವೆ ಅಂತಲೇ ಹೆಸರಿದೆ. ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಇದೆ. ಪೀರ್ ಪಂಜಾಲ್ ಪರ್ವತ ಶ್ರೇಣಿಯಲ್ಲಿ ಇದೆ ಇದು ಜವಾಹರ್ ಸುರಂಗ. ಸಾತ್ಪುರ ಶ್ರೇಣಿಯ ಅತ್ಯಂತ ಎತ್ತರವಾದ ಪರ್ವತ ಯಾವುದು? ಸರಿಯಾದ ಉತ್ತರ ಧೂಪಗರ ಪರ್ವತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು 1350 ಮೀಟರ್ ಎತ್ತರ ಇದೆ. ಸಾತ್ಪುರ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಇದು ಧೂಪಗರ. ಈ ಕೆಳಗಿನ ಯಾವ ರಾಜ್ಯವನ್ನು ಟೈಗರ್ ಸ್ಟೇಟ್ ಅಂತ ಕರೀತಾರೆ? ಸರಿಯಾದ ಉತ್ತರ ಮಧ್ಯಪ್ರದೇಶವನ್ನು ಟೈಗರ್ ಸ್ಟೇಟ್ ಅಂತ ಕರೀತಾರೆ. ಯಾಕಂದರೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು 526 ಹುಲಿಗಳಿವೆ. ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳಿರೋದು ಮಧ್ಯಪ್ರದೇಶದಲ್ಲಿ, ಹಾಗಾಗಿ ಇದಕ್ಕೆ ಟೈಗರ್ ಸ್ಟೇಟ್ ಅಂತ ಕರೀತಾರೆ. ಇನ್ನು ಭಾರತದಲ್ಲಿ ಹುಲಿ ಯೋಜನೆ ಟೈಗರ್ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಟೈಗರ್ ಪ್ರಾಜೆಕ್ಟ್ ಯಾವಾಗ ಶುರುವಾಯಿತು ಕೇಳಿದ್ರೆ ಏಪ್ರಿಲ್ 1 ಹುಲಿ ಯೋಜನೆ ಶುರುವಾಗಿದ್ದು 1973ರಲ್ಲಿ. ಧ್ರುವ ನಕ್ಷತ್ರವು ಈ ಕೆಳಗಿನ ಯಾವ ದಿಕ್ಕಿನಲ್ಲಿ ಕಾಣಿಸುತ್ತೆ? ಸರಿಯಾದ ಉತ್ತರ ಉತ್ತರ ದಿಕ್ಕಿನಲ್ಲಿ ಕಾಣಿಸುವಂಥದ್ದು. ಈ ಹಿಂದೆ ದಿಕ್ಸೂಚಿಯಂತೆ ಪ್ರಾಚೀನ ಕಾಲದಲ್ಲಿ ದಿಕ್ಕುಗಳನ್ನು ಗುರುತಿಸುವ ಸಂದರ್ಭದಲ್ಲಿ ಈ ಧ್ರುವ ನಕ್ಷತ್ರವನ್ನು ತುಂಬ ಚೆನ್ನಾಗಿ ನೆಚ್ಚಿಕೊಂಡಿದ್ರು. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪೆರಿಯಾರ್ ನದಿ ಹರಿಯುತ್ತೆ? ಸರಿಯಾದ ಉತ್ತರ ಕೇರಳದಲ್ಲಿ. ಪೆರಿಯಾರ್ ನದಿ ಕೇರಳದಲ್ಲಿ ಹರಿಯುವಂಥದ್ದು. ಇದು ಪಶ್ಚಿಮ ಘಟ್ಟದ ಶಿವಗಿರಿ ಪರ್ವತ ಶ್ರೇಣಿಯಲ್ಲಿ, ಶಿವಗಿರಿ ಪರ್ವತದಲ್ಲಿ ಇದರ ಉಗಮವಾಗತ್ತೆ ಇದು. ಇನ್ನು ಕೇರಳದ ಅತ್ಯಂತ ಉದ್ದವಾದ ನದಿ ಕೂಡ ಹೌದಿದು. ಕೇರಳದ ಉದ್ದವಾದ ನದಿ ಯಾವುದು? ಪೆರಿಯಾರ್. ಪೆರಿಯಾರ್ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ. ಈ ಪೆರಿಯಾರ್ ನದಿಗೆ ಇಡುಕ್ಕಿ ಎಂಬ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇಡುಕ್ಕಿ ಅಣೆಕಟ್ಟು, ಇಡುಕ್ಕಿ ಜಲಾಶಯ. ಭಾರತವು ಈ ಕೆಳಗಿನ ಯಾವ ದೇಶದೊಂದಿಗೆ ಅತಿ ಉದ್ದನೆಯ ಗಡಿಯನ್ನು ಹಂಚಿಕೊಳ್ಳುತ್ತೆ? ಸರಿಯಾದ ಉತ್ತರ ಬಾಂಗ್ಲಾದೇಶದೊಂದಿಗೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಬಾಂಗ್ಲಾದೇಶದೊಂದಿಗೆ ಸುಮಾರು 4096.7 ಕಿಲೋಮೀಟರ್ನಷ್ಟು ಉದ್ದದ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇನ್ನು ಭಾರತ ಮತ್ತು ಭಾರತದ ಯಾವ್ಯಾವ ರಾಜ್ಯಗಳು ಬಾಂಗ್ಲಾದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ ನೋಡ್ತಾ ಹೋದರೆ ಪಶ್ಚಿಮ ಬಂಗಾಳ, ತ್ರಿಪುರ, ಅಸ್ಸಾಂ, ಮಿಜೋರಾಂ ಮತ್ತು ಮೇಘಾಲಯ. ಈ ರಾಜ್ಯಗಳು ಬಾಂಗ್ಲಾದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ. ಸಮುದ್ರ ಮಾರ್ಗವಾಗಿ ಭಾರತಕ್ಕೆ ಅತ್ಯಂತ ಹತ್ತಿರವಾದ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಲಂಕಾ. ಭಾರತ ಮತ್ತು ಶ್ರೀಲಂಕಾ ನಡುವೆ ಪಾಕ್ ಜಲಸಂಧಿ ಮತ್ತು ಗಲ್ಫ್ ಆಫ್ ಮನ್ನಾರ್ ಇದೆ. ಈ ಕೆಳಗಿನ ಯಾವುದು ಅತ್ಯಂತ ಸಕ್ರಿಯ ಜ್ವಾಲಾಮುಖಿ ಆಗಿದೆ? ಸರಿಯಾದ ಉತ್ತರ ಕೊಟೋಪಾಕ್ಸಿ. ಎಲ್ಲಿದೆ ಕೇಳಿದ್ರೆ ಇದು ಈಕ್ವೆಡಾರ್ನಲ್ಲಿ ಇರುವಂಥದ್ದು. ಈಕ್ವೆಡಾರ್ ಪರ್ವತ ಶ್ರೇಣಿಯ 5897 ಮೀಟರ್ ಎತ್ತರದಲ್ಲಿ ಈ ಕೊಟೋಪಾಕ್ಸಿ ಜ್ವಾಲಾಮುಖಿ ಇದ್ದು ಪ್ರಪಂಚದ ಅತ್ಯಂತ ಸಕ್ರಿಯ ಆಕ್ಟಿವ್ ವಾಲ್ಕೆನೋ ಆಗಿದೆ. ಶಿವಾಲಿಕ್ ಪರ್ವತ ಶ್ರೇಣಿಯ ಪ್ರಾಚೀನ ಹೆಸರೇನು? ಸರಿಯಾದ ಉತ್ತರ ಮನಾಕ ಪರ್ವತ. ಮನಾಕ ಅಂದರೆ ಶಿವಾಲಿಕ್ ಅನ್ನುವ ಅರ್ಥನೇ ಬರುತ್ತೆ. ಶಿವಾಲಿಕ್ ಅಂದರೆ ಏನು ಅರ್ಥ ಕೇಳಿದ್ರೆ ಶಿವನ ತಲೆಯ ಕೂದಲು, ಶಿವನ ಕೂದಲು ಎಂಬಂತ ಅರ್ಥ ಬರುತ್ತೆ. ಈ ಕೆಳಗಿನ ಯಾವ ನದಿಯನ್ನು ತೇಲ್ ನದಿ ಅಥವಾ ಟೆಲ್ ರಿವರ್ ಅಂತ ಕರೀತಾರೆ? ಸರಿಯಾದ ಉತ್ತರ ನೈಜರ್ ನದಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೈಜರ್ ನದಿ ಗುನಿಯಾ ಪರ್ವತ ಶ್ರೇಣಿಯಲ್ಲಿ ಉಗಮ ಆಗುತ್ತೆ. ಇದು ಪಶ್ಚಿಮ ಆಫ್ರಿಕಾದ ಪ್ರಮುಖ ನದಿ. ಪಶ್ಚಿಮ ಆಫ್ರಿಕಾದಲ್ಲಿ ಉಗಮವಾಗುವಂಥ ಒಂದು ಪ್ರಮುಖ ನದಿಯಾಗಿದೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ: ಭಾರತದ ಅತ್ಯಂತ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವ ಸ್ಥಳದಲ್ಲಿದೆ? ಇದಕ್ಕೆ ಉತ್ತರವನ್ನು ನಾನು ಹೇಳ್ತಿದ್ದೀನಿ.
ಸರಿ ಉತ್ತರ ಆಪ್ಷನ್ ಎ ಲಡಾಖ್. ಭಾರತದ ಅತ್ಯಂತ ದೊಡ್ಡ ನ್ಯಾಷನಲ್ ಪಾರ್ಕ್ ಲಡಾಖ್ನಲ್ಲಿದೆ. ಯಾವುದು ಕೇಳಿದ್ರೆ ಹೆಮಿಸ್ ನ್ಯಾಷನಲ್ ಪಾರ್ಕ್ ಅಥವಾ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಅತ್ಯಂತ ದೊಡ್ಡ ನ್ಯಾಷನಲ್ ಪಾರ್ಕ್ ಆಗಿದೆ, ಲಡಾಖ್ನಲ್ಲಿದೆ. ಹಾಗಾದರೆ ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ, ಅತ್ಯಂತ ಚಿಕ್ಕ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ನೋಡಿದ್ರೆ, ಅತ್ಯಂತ ಚಿಕ್ಕ ನ್ಯಾಷನಲ್ ಪಾರ್ಕ್ ಯಾವುದು ಕೇಳಿದ್ರೆ ಸೌತ್ ಬಟನ್ ನ್ಯಾಷನಲ್ ಪಾರ್ಕ್. ಸೌತ್ ಬಟನ್ ನ್ಯಾಷನಲ್ ಪಾರ್ಕ್ ಅತ್ಯಂತ ಚಿಕ್ಕದಿದು. ಎಲ್ಲಿದೆ ಇದು ಕೇಳಿದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಇರುವಂಥದ್ದು. ಇನ್ನು ಭಾರತದ ಮೊದಲ, ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ, ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಯಾವುದು ಕೇಳಿದ್ರೆ ಜಿಮ್ ಕಾರ್ಬೆಟ್. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ 1936ರಲ್ಲಿ ಸ್ಥಾಪನೆ ಆಗುತ್ತೆ. ಉತ್ತರಾಖಂಡ್ ರಾಜ್ಯದಲ್ಲಿದೆ. ಉತ್ತರಾಖಂಡ್ ರಾಜ್ಯದಲ್ಲಿದೆ. ಆ್ಯಕ್ಚುಲಿ ಜಿಮ್ ಕಾರ್ಬೆಟ್ ಹೆಸರು ಈಗ ಬದಲಾವಣೆ ಮಾಡಿದ್ದಾರೆ. ಈಗ ಇದಕ್ಕೆ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ. ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಭಾರತದ ಅತ್ಯಂತ ದೊಡ್ಡ ನ್ಯಾಷನಲ್ ಪಾರ್ಕ್ ಲಡಾಖ್ನ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ. ಅತ್ಯಂತ ಚಿಕ್ಕ ನ್ಯಾಷನಲ್ ಪಾರ್ಕ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಸೌತ್ ಬಟನ್ ನ್ಯಾಷನಲ್ ಪಾರ್ಕ್. ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಜಿಮ್ ಕಾರ್ಬೆಟ್, ಅದರ ಹೆಸರೀಗ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತ ಆಗಿದೆ. ಉತ್ತರಾಖಂಡ್ ರಾಜ್ಯದಲ್ಲಿರುವಂಥದ್ದು, 1936ರಲ್ಲಿ ಸ್ಥಾಪನೆ ಆಗಿದ್ದು. ಸ್ನೇಹಿತರೆ, ಈ ಕಂಟೆಂಟ್ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ, ಭಾರತದ ಅತ್ಯಂತ ದೊಡ್ಡ ಸ್ಟೇಡಿಯಂ ಯಾವುದು, ಅತ್ಯಂತ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದ್. ಎಲ್ಲಿದೆ ಇದು? ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂ ಭಾರತದ ಅತ್ಯಂತ ದೊಡ್ಡ ಸ್ಟೇಡಿಯಂ ಆಗಿದೆ. ಇನ್ನು ಕೆಲವೊಂದು ಭಾರತದ ಅತ್ಯಂತ ದೊಡ್ಡ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋದರೆ, ಭಾರತದ ಅತ್ಯಂತ ದೊಡ್ಡ ನದಿ ದ್ವೀಪ, ಅತಿ ದೊಡ್ಡ ನದಿ ದ್ವೀಪ ಯಾವುದು ಕೇಳಿದ್ರೆ ಮಜುಲಿ. ಹಾಗೇನೆ ಭಾರತದ ಅತಿ ದೊಡ್ಡ ಪ್ರಾಣಿ ಜಾತ್ರೆ, ಆನಿಮಲ್ಸ್ ಫೇರ್ ಯಾವುದು ಕೇಳಿದ್ರೆ ಸೋನಾಪುರ ಎಮ್ಮೆ ಜಾತ್ರೆ. ಸೋನಾಪುರ ದನದ ಜಾತ್ರೆ ಅಥವಾ ಎಮ್ಮೆ ಜಾತ್ರೆ. ಭಾರತದ ಅತ್ಯಂತ ದೊಡ್ಡ ಚರ್ಚ್ ಯಾವುದು ಕೇಳಿದ್ರೆ ಸೇಂಟ್ ಕ್ಯಾಥೆಡ್ರಲ್ ಚರ್ಚ್, ಗೋವಾ. ಭಾರತದ ಅತ್ಯಂತ ದೊಡ್ಡ ಡ್ಯಾಮ್, ತುಂಬ ಸರಿ ಕೇಳಿದ್ದಾರೆ, ಡ್ಯಾಮ್ ಯಾವುದು ಕೇಳಿದ್ರೆ ತೆಹರಿ ಅಣೆಕಟ್ಟು, ತೆಹರಿ ಡ್ಯಾಮ್. ಭಾರತದ ಅತ್ಯಂತ ದೊಡ್ಡ ಪ್ರಾಣಿ ಜಾತ್ರೆ ಸೋನಾಪುರ ಎಮ್ಮೆ ಜಾತ್ರೆ. ದೊಡ್ಡ ನದಿ ದ್ವೀಪ ಮಜುಲಿ, ದೊಡ್ಡ ಚರ್ಚ್ ಸೇಂಟ್ ಕ್ಯಾಥೆಡ್ರಲ್ ಗೋವಾ ಮತ್ತು ದೊಡ್ಡ ಡ್ಯಾಮ್ ತೆಹರಿ ಅಣೆಕಟ್ಟು. ಅರಬ್ಬಿ ಸಮುದ್ರ ತೀರದಲ್ಲಿ ಸಮಾನಾಂತರವಾಗಿ ಹಾದು ಹೋಗುವ ರೈಲ್ವೆ ಯಾವುದು? ನೋಡಿ, ಭಾರತದ ಈ ರೀತಿ ಅರಬ್ಬಿ ಸಮುದ್ರ ತೀರ ಇದ್ರೆ ಇದರಲ್ಲಿ ಸಮಾನಾಂತರವಾಗಿ ಹಾದು ಹೋಗುವಂತಹ ರೈಲ್ವೆ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕೊಂಕಣ್ ರೈಲ್ವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಾಂಡ್ಲಾ ಬಂದರು ಕೆಳಗಿನ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಗುಜರಾತ್ ರಾಜ್ಯದಲ್ಲಿ ಇರುವಂಥದ್ದು. ಗುಜರಾತ್ ರಾಜ್ಯದಲ್ಲಿದೆ. ಕಾಂಡ್ಲಾ ಬಂದರಿಗೆ ಇನ್ನೊಂದು ಹೆಸರಿದೆ, ದೀನ್ ದಯಾಳ ಬಂದರು. ದೀನ್ ದಯಾಳ್ ಬಂದರು. ಭಾರತದ ಇನ್ನಿತರ ಪ್ರಮುಖ ಬಂದರುಗಳ ಬಗ್ಗೆ ಮಾತಾಡ್ತಾ ಹೋದರೆ ನವಶೇವಾ ಬಂದರು. ನವಶೇವಾ ಬಂದರು ಎಲ್ಲಿದೆ ಅಂತ ಕೇಳ್ತಾರೆ. ಇದು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು, ಮಹಾರಾಷ್ಟ್ರ. ನವಶೇವಾ ಬಂದರಿಗಿರುವಂಥ ಇನ್ನೊಂದು ಹೆಸರು ಏನು ಕೇಳಿದ್ರೆ ಜವಾಹರ್ಲಾಲ್ ನೆಹರು ಬಂದರು. ಜವಾಹರ್ಲಾಲ್ ನೆಹರು ಬಂದರು. ಹಾಗೆಯೇ ಮರ್ಮ ಗೋವಾ ಬಂದರು ಇರುವುದು ಗೋವಾದಲ್ಲಿ. ಪ್ಯಾರಾದೀಪ್, ಪ್ಯಾರಾದೀಪ್ ಬಂದರು ಎಲ್ಲಿದೆ ಕೇಳಿದ್ರೆ ಪ್ಯಾರಾದೀಪ್ ಬಂದರು ಇರುವಂಥದ್ದು ಒಡಿಸ್ಸಾದಲ್ಲಿ. ಹಾಲ್ದಿಯಾ ಬಂದರು, ಹಾಲ್ದಿಯಾ ಬಂದರು ಎಲ್ಲಿದೆ ಕೇಳಿದ್ರೆ ಇದು ಪಶ್ಚಿಮ ಬಂಗಾಳದಲ್ಲಿ. ಇನ್ನು ಎನ್ನೋರ್ ಬಂದರು,
ಎಲ್ಲಿದೆ ಕೇಳಿದ್ರೆ ಎನ್ನೂರು ಬಂದರು ಇರೋದು ತಮಿಳುನಾಡಲ್ಲಿ, ತಮಿಳುನಾಡು. ನೋಡಿ, ನವಶೇವ ಬಂದರಿಗೆ ಜವಾಹರ್ಲಾಲ್ ನೆಹರು ಬಂದರು ಅಂತ ಕರೀತಾರೆ, ಮಹಾರಾಷ್ಟ್ರದಲ್ಲಿದೆ. ಪ್ಯಾರಾದೀಪ್ ಬಂದರು ಒಡಿಸ್ಸಾದಲ್ಲಿದೆ. ಹಾಲ್ದಿಯಾ ಬಂದರು ಪಶ್ಚಿಮ ಬಂಗಾಳದಲ್ಲಿದೆ ಮತ್ತು ಎನ್ನೋರ್ ಬಂದರು ತಮಿಳುನಾಡಲ್ಲಿದೆ. ಇನ್ನು ಕಾಂಡ್ಲಾ ಬಂದರಿಗೆ ದೀನ್ ದಯಾಳ್ ಬಂದರು ಅಂತ ಕರೀತಾರೆ, ಗುಜರಾತಲ್ಲಿ ಇರುವಂಥದ್ದು. ಭೂಗೋಳ ಶಬ್ದವನ್ನು ಮೊದಲಿಗೆ ನೀಡಿದವರು ಯಾರು? ಸರಿಯಾದ ಉತ್ತರ ಎರೆಟೋಸ್ತನಿಸ್. ಎರೆಟೋಸ್ತನಿಸ್ ಅವರು ಭೂಗೋಳ ಶಬ್ದವನ್ನು, ಜಿಯೋಗ್ರಫಿ ಶಬ್ದವನ್ನು ಮೊಟ್ಟ ಮೊದಲಿಗೆ ನೀಡಿದವರು. ಅಜಂತ ಗುಹೆಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರ್ತವೆ? ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಕಂಡುಬರ್ತವೆ, ಅಜಂತ ಮತ್ತು ಎಲ್ಲೋರ ಗುಹಾಂತರ ದೇವಾಲಯಗಳು. ಇನ್ನು ಭಾರತದ ಪ್ರಮುಖ ಮಾನ್ಯುಮೆಂಟ್ಗಳ ಬಗ್ಗೆ ಮಾತಾಡೋದಾದರೆ, ಅಕ್ಬರನ ಟಾಂಬ್ ಆಫ್ ಅಕ್ಬರ್, ಅಕ್ಬರ್ ಗೋರಿ ಎಲ್ಲಿದೆ ಅಂತ ಕೇಳಿದ್ರೆ, ಅಕ್ಬರ್ ಗೋರಿ ಇರುವಂಥದ್ದು ಆಗ್ರಾದಲ್ಲಿ, ಉತ್ತರ ಪ್ರದೇಶನ ಆಗ್ರಾದಲ್ಲಿ. ಇನ್ನು ಹವಾ ಮಹಲ್ ಎಲ್ಲಿದೆ ಕೇಳಿದ್ರೆ ಜೈಪುರದಲ್ಲಿ ಇರುವಂಥದ್ದು. ಹವಾ ಮಹಲ್ ಈಸ್ ಲೊಕೇಟೆಡ್ ಇನ್ ಜೈಪುರ. ಇನ್ನು ಅಂಬರ್ ಪ್ಯಾಲೇಸ್, ಇದೊಂದು ಇಂಪಾರ್ಟೆಂಟ್ ಇದೆ ನೋಡಿ. ಅಂಬರ್ ಪ್ಯಾಲೇಸ್, ಅಂಬರ್ ಪ್ಯಾಲೇಸ್ ಎಲ್ಲಿದೆ ಕೇಳಿದ್ರೆ ಅಂಬರ್ ಪ್ಯಾಲೇಸ್ ಇರುವಂಥದ್ದು ಜೈಪುರದಲ್ಲಿ. ಬುಲಂದ್ ದರ್ವಾಜ, ಬುಲಂದ್ ದರ್ವಾಜ ಇರುವಂಥದ್ದು ಫತೇಪುರ ಸಿಕ್ರಿಯಲ್ಲಿ, ಫತೇಪುರ ಸಿಕ್ರಿಯಲ್ಲಿ. ಇನ್ನು ಪಂಚಮಹಲ್ ಕೂಡ ಫತೇಪುರ ಸಿಕ್ರಿಯಲ್ಲೇ ಇರುವಂಥದ್ದು. ಸೊ ಇವೆಲ್ಲವೂ ಕೂಡ ಗೊತ್ತಿರಲಿ. ಮೂಸಿ ನದಿಯು ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ? ಸರಿಯಾದ ಉತ್ತರ ಕೃಷ್ಣಾ ನದಿಯ ಉಪನದಿಯಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಧಿಕ ದ್ರಾಕ್ಷಿಯನ್ನು ಬೆಳೆಯಲಾಗುತ್ತೆ? ಸರಿಯಾದ ಉತ್ತರ ಅಧಿಕ ದ್ರಾಕ್ಷಿಯನ್ನು ಬೆಳೆಯುವ ರಾಜ್ಯ ಮಹಾರಾಷ್ಟ್ರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೂರತ್ ಈ ಕೆಳಗಿನ ಯಾವ ನದಿಯ ದಡದ ಮೇಲಿದೆ? ಸರಿಯಾದ ಉತ್ತರ ತಪತಿ ನದಿಯ ದಡದ ಮೇಲಿರುವಂಥದ್ದು. ತಪತಿ ನದಿ ಸೂರತ್ ಎಲ್ಲಿದೆ ಒಟ್ಟಾರೆ ಕೇಳಿದ್ರೆ ಗುಜರಾತ್ ರಾಜ್ಯದಲ್ಲಿ ಇರುವಂಥದ್ದು. ಇಡುಕ್ಕಿ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಕೇರಳದಲ್ಲಿ ಇರುವಂಥದ್ದು. ಸೊ ಇಡುಕ್ಕಿ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಕೇಳಿದ್ರೆ ಪೆರಿಯಾರ್ ನದಿ, ಪೆರಿಯಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಇಡುಕ್ಕಿ ಅಣೆಕಟ್ಟು. ಇಂದಿರಾ ಪಾಯಿಂಟ್ನ ಇನ್ನೊಂದು ಹೆಸರೇನು? ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಹೌದು. ನೋಡಿ, ಇಂದಿರಾ ಪಾಯಿಂಟ್ಗೆ ಲಾಹಿ ಚಿಂಗ್ ಅಂತ ಕರೀತಾರೆ, ಪಾರ್ಸಲ್ ಪಾಯಿಂಟ್ ಅಂತ ಕರೀತಾರೆ ಮತ್ತು ಪಾರ್ಸನ್ ಪಾಯಿಂಟ್ ಮತ್ತು ಪಿಗ್ಮೇಲಿಯನ್ ಪಾಯಿಂಟ್ ಎಂಬುದಾಗಿ ಮೂರು ರೀತಿಯಾಗಲಿ ಕೂಡ ಕರೀತಾರೆ. ಇಂದಿರಾ ಪಾಯಿಂಟ್ ಆ್ಯಕ್ಚುಲಿ ಎಲ್ಲಿದೆ ಕೇಳಿದ್ರೆ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಇರುವಂಥದ್ದು. ಇಂದಿರಾ ಪಾಯಿಂಟ್ ಯಾಕೆ ಪ್ರಸಿದ್ಧಿ ಕೇಳಿದ್ರೆ ಇದು ಭಾರತದ ಅತ್ಯಂತ ದಕ್ಷಿಣದ ತುದಿ. ಭಾರತದ ಅತ್ಯಂತ ದಕ್ಷಿಣ ತುದಿ ಯಾವುದು ಕೇಳಿದ್ರೆ ಅದು ಇಂದಿರಾ ಪಾಯಿಂಟ್. ಇನ್ನು ಭಾರತದ ಬೇರೆ ಬೇರೆ ತುದಿಗಳನ್ನು ನೋಡ್ತಾ ಹೋದರೆ ಭಾರತದ ಅತ್ಯಂತ ಉತ್ತರದ ತುದಿ ಯಾವುದು ಕೇಳಿದ್ರೆ ಇಂದಿರಾ ಕೋಲ್. ಇಂದಿರಾ ಪಾಯಿಂಟ್ ಅಂದರೆ ದಕ್ಷಿಣ ತುದಿ, ಇಂದಿರಾ ಕೋಲ್ ಅಂದ್ರದು ಉತ್ತರ ತುದಿ. ಎಲ್ಲಿದೆ ಕೇಳಿದ್ರೆ ಇದು ಲಡಾಖ್ನಲ್ಲಿ ಇರುವಂಥದ್ದು. ಭಾರತದ ಅತ್ಯಂತ ಪೂರ್ವದ ತುದಿ, ಭಾರತದ ಅತ್ಯಂತ ಪೂರ್ವದ ತುದಿ ಎಲ್ಲಿದೆ ಅಂತ ಕೇಳಿದ್ರೆ ಕಿಬಿತು. ಕಿಬಿತು ಎಲ್ಲಿದೆ ಇದು? ಕಿಬಿತು ಕೇಳಿದ್ರೆ ಅರುಣಾಚಲ್ ಪ್ರದೇಶದಲ್ಲಿ ಇರುವಂಥದ್ದು. ಇನ್ನು ಭಾರತದ ಅತ್ಯಂತ ಪಶ್ಚಿಮ ತುದಿ, ಭಾರತದ ಅತ್ಯಂತ ಪಶ್ಚಿಮದ ತುದಿ ಎಲ್ಲಿದೆ ಕೇಳಿದ್ರೆ ಇದು ಗುಲಾರ್ ಮೋಟಿಯಲ್ಲಿರುವಂಥದ್ದು. ಗುಲಾರ್ ಮೋಟಿ. ಸೊ ಈ ಗುಲಾರ್ ಮೋಟಿ ಎಲ್ಲಿದೆ ಅಂತ ನೋಡಿದ್ರೆ ಇದು ಗುಜರಾತ್ನಲ್ಲಿ ಇದೆ. ಇವೆಲ್ಲವೂ ಗೊತ್ತಿರಲಿ. ಭಾರತದ ಅತ್ಯಂತ ದಕ್ಷಿಣ ತುದಿ ಅಂಡಮಾನ್ ನಿಕೋಬಾರ್ನ ಇಂದಿರಾ ಪಾಯಿಂಟ್, ಉತ್ತರ ತುದಿ ಇಂದಿರಾ ಕೋಲ್ ಲಡಾಖ್ನಲ್ಲಿದೆ, ಪೂರ್ವ ತುದಿ ಕಿಬಿತು ಅರುಣಾಚಲ್ ಪ್ರದೇಶದಲ್ಲಿದೆ ಮತ್ತು ಭಾರತದ ಅತ್ಯಂತ ಪಶ್ಚಿಮ ತುದಿ ಗುಲಾರ್ ಮೋಟಿ ಗುಜರಾತ್ನಲ್ಲಿ ಇರುವಂಥದ್ದು. ವಿಕ್ಟೋರಿಯಾ ಫಾಲ್ಸ್, ವಿಕ್ಟೋರಿಯಾ ಜಲಪಾತ ಸೃಷ್ಟಿಸುವ ನದಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಜಾಂಬೇರಿ ನದಿ. ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ? ಸರಿಯಾದ ಉತ್ತರ
ಆಪ್ಷನ್ ಸಿ ಉರಿ ಅಣೆಕಟ್ಟು ಚೆನಾಬ್ ನದಿ ಅಂತ ಇದೆಯಲ್ಲ, ಇದು ಆ್ಯಕ್ಚುಲಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಯಾಕಂದರೆ ಉರಿ ಅಣೆಕಟ್ಟನ್ನು ಜೇಲಂ ನದಿಗೆ ಕಟ್ಟಲಾಗಿದೆ, ಜೇಲಂ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ, ಹಾಗಾಗಿ ತಪ್ಪಾಗಿದೆ. ಉಳಿದೆಲ್ಲ ಸರಿ. ಉಕ್ಕೆ ಅಣೆಕಟ್ಟು ತಪತಿ ನದಿಗೂ, ಬಾಗ್ಲಿಹಾರ ಅಣೆಕಟ್ಟು ಚೆನಾಬ್ ನದಿಗೂ ಮತ್ತು ಇಡುಕ್ಕಿ ಅಣೆಕಟ್ಟು ಆಗಲೇ ಹೇಳಿದಾಗೆ ಪೆರಿಯಾರ್ ನದಿಗೂ ಅಡ್ಡಲಾಗಿ ಕಟ್ಟಲಾಗಿದೆ. ಉರಿ ಮಾತ್ರ ಜೇಲಂ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥದ್ದು. ಅತ್ಯಧಿಕ ಮೈಕಾ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಮೈಕಾ ಅಥವಾ ಕಾಗೆ ಬಂಗಾರ ಅಂತ ಕೂಡ ಕರಿತೀವಿ ಇದನ್ನು. ಮೈಕಾ ಅಥವಾ ಕಾಗೆ ಬಂಗಾರ ಉತ್ಪಾದನೆ ಮಾಡುವಂಥ ರಾಜ್ಯ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅತ್ಯಧಿಕ ಗೋಧಿ ಉತ್ಪಾದನೆ ಮಾಡುವ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ಚೀನಾ. ಚೀನಾ ಅತ್ಯಧಿಕ ಗೋಧಿ ಉತ್ಪಾದನೆ ಮಾಡುವ ರಾಷ್ಟ್ರದಲ್ಲಿ ಮೊದಲ ಸ್ಥಾನದಲ್ಲಿದೆ, ಭಾರತ ಎರಡನೇ ಸ್ಥಾನದಲ್ಲಿದೆ. ಅತ್ಯಧಿಕ ಅಲ್ಯೂಮಿನಿಯಂ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಒಡಿಸ್ಸಾ. ಒಡಿಸ್ಸಾ. ಇನ್ನು ಅಲ್ಯೂಮಿನಿಯಂ ಬಗ್ಗೆ ಹೇಳೋದಾದರೆ ಅಲ್ಯೂಮಿನಿಯಂ ಅದಿರು ಬಾಕ್ಸೈಟ್. ನೋಡಿ, ಅತ್ಯಧಿಕ ಅಲ್ಯೂಮಿನಿಯಂ ಅಂದರೆ ಆಲ್ಮೋಸ್ಟ್ 50% ಆಫ್ ದ ಅಲ್ಯೂಮಿನಿಯಂ ಕೇವಲ ಒಡಿಸ್ಸಾದಿಂದಲೇ ನಮಗೆ ಸಿಗುತ್ತೆ. ಇನ್ನು ಬೆಳ್ಳಿಯನ್ನು ನೋಡ್ತಾ ಹೋದರೆ ಬೆಳ್ಳಿ ಅಧಿಕ ಉತ್ಪಾದನೆ ಆಗುವಂಥದ್ದು ರಾಜಸ್ಥಾನಲ್ಲಿ. ಚಿನ್ನ ನಿಮಗೆ ಗೊತ್ತಿದೆ, ಚಿನ್ನ ಅಧಿಕ ಉತ್ಪಾದನೆ ಆಗೋದು ಕರ್ನಾಟಕದಲ್ಲಿ. ಇನ್ನು ವಜ್ರ, ಇಂಪಾರ್ಟೆಂಟ್ಲಿ ವಜ್ರ ಅಧಿಕ ಉತ್ಪಾದನೆ ಆಗೋದು ಎಲ್ಲಿ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ಮಧ್ಯಪ್ರದೇಶದ ಪನ್ನಾ ಎನ್ನುವಂತಹ ವಜ್ರದ ಗಣಿಯಲ್ಲಿ. ಮಣಿಪುರ ಮತ್ತು ಇತರ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗ ಯಾವುದು? ಸರಿಯಾದ ಉತ್ತರ ಕುಕಿ ಬುಡಕಟ್ಟು ಜನಾಂಗ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಇನ್ನೊಂದು ಹೆಸರೇನು? ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಅಂತ ಕರೀತಾರೆ. ಈ ಸಹ್ಯಾದ್ರಿ ಪರ್ವತ ಶ್ರೇಣಿ ಅಥವಾ ಪಶ್ಚಿಮ ಘಟ್ಟದ ಅತ್ಯಂತ ಎತ್ತರವಾದ ಪರ್ವತ ಯಾವುದು ಕೇಳಿದ್ರೆ ಅನೈಮುಡಿ. ಈ ಅನೈಮುಡಿ ಎಲ್ಲಿದೆ ಕೇಳಿದ್ರೆ ಕೇರಳದಲ್ಲಿ ಇರುವಂಥದ್ದು. ಇದ್ರ ಬಗ್ಗೆ ಇನ್ನೊಂದು ವಿಶೇಷವಾದ ಅಂಶ ಇದೆ ಏನು ಕೇಳಿದ್ರೆ ಔಟ್ಸೈಡ್ ಹಿಮಾಲಯ ಹೈಯೆಸ್ಟ್ ಪೀಕ್ ಅಂತ ಇದನ್ನು ಕರೀತಾರೆ. ಅಂದರೆ ಹಿಮಾಲಯದ ಆಚೆಗೆ ಭಾರತದಲ್ಲಿರುವ ಅತ್ಯಂತ ಎತ್ತರವಾದ ಶಿಖರ ಯಾವುದು ಕೇಳಿದ್ರೆ ದಟ್ ಈಸ್ ಅನೈಮುಡಿ. ಈ ಕೆಳಗಿನ ಯಾವ ಮಣ್ಣನ್ನು ರೆಗೂರ್ ಮಣ್ಣು ಅಂತ ಕೂಡ ಕರೀತಾರೆ? ಸರಿಯಾದ ಉತ್ತರ ಕಪ್ಪು ಮಣ್ಣು. ಇದನ್ನು ಕಪ್ಪು ಹತ್ತಿ ಮಣ್ಣು ಅಂತ ಕೂಡ ಕರೀತಾರೆ. ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾದ ಮಣ್ಣಿದು. ದಕ್ಷಿಣ ಗಂಗೋತ್ರಿ ಇದು ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಶಾಶ್ವತ ಸಂಶೋಧನಾ ಕೇಂದ್ರವಾಗಿದೆ? ಸರಿಯಾದ ಉತ್ತರ ಅಂಟಾರ್ಟಿಕಾದಲ್ಲಿ. ಅಂಟಾರ್ಟಿಕಾದಲ್ಲಿ ಸಂಶೋಧನಾ ಕೇಂದ್ರವನ್ನಾಗಿ ಭಾರತ ಕೂಡ ಒಂದು ಪ್ಲೇಸನ್ನು ಮಾಡಿಕೊಂಡಿದೆ. ಅದರ ಹೆಸರು ದಕ್ಷಿಣ ಗಂಗೋತ್ರಿ. ಒಡಿಶಾ ರಾಜ್ಯದಲ್ಲಿ ಪ್ರಮುಖವಾಗಿ ಸಿಗುವ ಖನಿಜ ಯಾವುದು? ಸರಿಯಾದ ಉತ್ತರ ಬಾಕ್ಸೈಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡ್ ಈ ಕೆಳಗಿನ ಯಾವುದರ ಅಡಿಯಲ್ಲಿ ನಿರ್ಮಿಸಲಾದ ಉಕ್ಕಿನ ಕೈಗಾರಿಕೆ ಆಗಿದೆ? ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡ್. ಸೊ ಸರಿಯಾದ ಉತ್ತರ ರೂರ್ಕೆಲಾ ಉಕ್ಕಿನ ಕೈಗಾರಿಕೆ. ಸೊ ಯಾವ ಸಮಯದಲ್ಲಿ ಇದನ್ನು ಸ್ಥಾಪಿಸಲಾಯಿತು ಅಂತ ಕೇಳಿದ್ರೆ ರೂರ್ಕೆಲಾ ಉಕ್ಕಿನ ಕೈಗಾರಿಕೆ ಅಡಿಯಲ್ಲಿ ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡನ್ನು 2ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ. ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಇದನ್ನು ನಿರ್ಮಿಸಲಾಯಿತು. ಈ ಕೆಳಗಿನ ಯಾವ ಜಿಲ್ಲೆಯನ್ನು ಭಾರತದ ಸರೋವರಗಳ ಜಿಲ್ಲೆ ಅಂತ ಕರೀತಾರೆ? ಸರಿಯಾದ ಉತ್ತರ ನೈನಿತಾಲ್. ಯಾಕಂದರೆ ನೈನಿತಾಲಲ್ಲಿ 7 ಸರೋವರಗಳು ಕಂಡುಬರ್ತವೆ. ನೈನಿತಾಲಲ್ಲಿ 7 ಸರೋವರಗಳು ಕಂಡುಬರ್ತವೆ. ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಇನ್ನು ಮೌಂಟ್ ಅಬು ಇದೆಯಲ್ಲ, ಇದು ರಾಜಸ್ಥಾನದಲ್ಲಿ ಇರುವಂಥದ್ದು. ಉಲಾರ್ ಲೇಕ್ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುವಂಥದ್ದು ಉಲಾರ್ ಲೇಕ್. ತಕಲಾಮಕನ್ ಮರುಭೂಮಿ ಎಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಇದು ಚೀನಾದಲ್ಲಿ ಇರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತಕಲಾಮ್
ಮಾಕನ್ ಮರುಭೂಮಿ. ಮೆಡಿಟರೇನಿಯನ್ ಸಮುದ್ರದಲ್ಲಿ ಕಂಡುಬರುವ ಅತ್ಯಂತ ದೊಡ್ಡ ದ್ವೀಪ ಯಾವುದು? ಸರಿಯಾದ ಉತ್ತರ ಸಿಸಿಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏಷ್ಯಾದ ಸಿಂಹಗಳು ಈ ಕೆಳಗಿನ ಎಲ್ಲಿ ಕಂಡು ಬರ್ತವೆ? ಸರಿಯಾದ ಉತ್ತರ ಗೀರ್ ನ್ಯಾಷನಲ್ ಪಾರ್ಕ್. ಗೀರ್ ನ್ಯಾಷನಲ್ ಪಾರ್ಕಲ್ಲಿ ಏಷ್ಯಾದ ಸಿಂಹಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ. ಎಲ್ಲಿದೆ ಕೇಳಿದ್ರೆ ಇದು ಗುಜರಾತಲ್ಲಿದೆ. ಗುಜರಾತ್ ರಾಜ್ಯದಲ್ಲಿ ಇರುವಂಥದ್ದು. ಇನ್ನು ಭಾರತದ ಅತ್ಯಂತ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವುದು ಕೇಳಿದ್ರೆ, ಭಾರತದ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್, ತುಂಬ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು, ನೋಟ್ ಮಾಡ್ಕೊಳ್ಳಿ. ಯಾವುದು ಕೇಳಿದ್ರೆ ಹೆಮಿಸ್ ನ್ಯಾಷನಲ್ ಪಾರ್ಕ್. ಹೆಮಿಸ್ ನ್ಯಾಷನಲ್ ಪಾರ್ಕ್. ಯಾವ ಪ್ರಾಣಿಗೆ ಇದು ಫೇಮಸ್ ಕೇಳಿದ್ರೆ ಚಿರತೆಗಳು, ನೆನಪಿರಲಿ ಚಿರತೆಗಳು. ಇನ್ನು ಕಾಜಿರಂಗ ಕೂಡ ತುಂಬ ಸರಿ ಕೇಳಿದ್ದಾರೆ, ಅಸ್ಸಾಮಲ್ಲಿದೆ ಕಾಜಿರಂಗ. ಕಾಜಿರಂಗ ಏನಕ್ಕೆ ಫೇಮಸ್ ಕೇಳಿದ್ರೆ ಒಂಟಿ ಕೊಂಬಿನ ರೆನೋಗಳು, ಗೇಂಡಾಮೃಗ ಅಥವಾ ರೆನೋಸರ್ಸ್. ಗಲ್ಫ್ ಸ್ಟ್ರೀಮ್ನ ಉಗಮ ಈ ಕೆಳಗಿನ ಎಲ್ಲಿ ಆಗುತ್ತೆ? ಸರಿಯಾದ ಉತ್ತರ ಇದು ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಆಗುವಂಥದ್ದು, ಗಲ್ಫ್ ಪ್ರವಾಹ. ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ, ಈ ಕೆಳಗಿನ ಯಾವ ಜಲಸಂಧಿಯು ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ಬೇರ್ಪಡಿಸುತ್ತೆ? ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಆಪ್ಷನ್ಸ್ ಈ ರೀತಿ ಇದೆ: ಮಲಕ್ಕಾ ಜಲಸಂಧಿ, ಡೆವಿಲ್ಸ್ ಜಲಸಂಧಿ, ಮೆಗಲನ್ ಜಲಸಂಧಿ, ಸೂಂಡಾ ಜಲಸಂಧಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಕೆಳಗಿನ ಯಾರನ್ನು ಹಸಿರು ಕ್ರಾಂತಿಯ ಪಿತಾಮಹ, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ, ಭಾರತದ ಸೇರಿಸ್ಕೊಳ್ಳಿ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ, ಗ್ರೀನ್ ರೆವಲ್ಯೂಷನ್, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ MS ಸ್ವಾಮಿನಾಥನ್ ಅವ್ರನ್ನ ಕರೀತಾರೆ. MS ಸ್ವಾಮಿನಾಥನ್ ಅವರು ತಮಿಳುನಾಡಿನ ಕುಂಭಕೋಣಂನಲ್ಲಿ ಹುಟ್ಟುತ್ತಾರೆ. ಕುಂಭಕೋಣಂ ಇವರ ಜನ್ಮ ಆಗುತ್ತೆ. ಇವರು ಹೈ ಈಲ್ಡಿಂಗ್ ವೀಟ್ ಹೈಬ್ರಿಡ್ ಸೀಡ್ಸ್ ಅನ್ನ ಸಂಶೋಧನೆ ಮಾಡ್ತಾರೆ. ಹೈ ಈಲ್ಡಿಂಗ್ ವೀಟ್ ಹೈಬ್ರಿಡ್ ಸೀಡ್ಸ್, ಅತ್ಯಂತ ಕ್ಷಮತೆಯುಳ್ಳಂತಹ ಗೋಧಿ ಬೀಜಗಳ ಉತ್ಪಾದನೆಯಲ್ಲಿ ಇವರ ಒಂದು ಕಾರಣಕರ್ತರಾಗ್ತಾರೆ. ಇವರು ಮೆಕ್ಸಿಕೋ ಮತ್ತು ಇತರ ಡೊಮೆಸ್ಟಿಕ್ ಸೀಡ್ಸ್ಗಳನ್ನು ಮಿಕ್ಸ್ ಮಾಡೋದ್ರ ಮೂಲಕ, ಸೊ ಇದು ಯಾವ ರೀತಿಯಾಗಿ ಹೈ ಈಲ್ಡಿಂಗ್ ಸೀಡ್ಸನ್ನು ಕಂಡುಹಿಡಿದ್ರು ಕೇಳಿದ್ರೆ, ಮೆಕ್ಸಿಕೋ ಸೀಡ್ಸ್ ಅಂಡ್ ಅದರ್ ಡೊಮೆಸ್ಟಿಕ್ ಸೀಡ್ಸ್, ಅನ್ನು ಮಿಕ್ಸ್ ಮಾಡೋದ್ರ ಮೂಲಕ ಈ ಹೈ ಈಲ್ಡಿಂಗ್ ವೀಟ್ ಹೈಬ್ರಿಡ್ ಸೀಡ್ಸ್ ಅನ್ನ ಕಂಡುಹಿಡಿತಾರೆ. ಇವರು 1966ರಲ್ಲಿ ಇದನ್ನ ಸಂಶೋಧನೆ ಮಾಡ್ತಾರೆ. ಹಾಗಾಗಿ ಇವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ಮತ್ತು 1977ರಲ್ಲಿ ಇವರು ವಿಜ್ಞಾನ ಮತ್ತು ಕೃಷಿ ಕ್ಷೇತ್ರದಲ್ಲಿ ನೀಡಿದಂಥ ಕೊಡುಗೆಗೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡ್ತಾರೆ. ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡ್ತಾರೆ. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಹಸಿರು ಕ್ರಾಂತಿಯು ಪ್ರಮುಖವಾಗಿ ಈ ಕೆಳಗಿನ ಯಾವ ಬೆಳೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಗೋಧಿ ಬೆಳೆಗೆ ಸಂಬಂಧಿಸಿದೆ. ತುಂಬಾ ಸರಿ ಹಸಿರು ಕ್ರಾಂತಿಯನ್ನು ಇದಕ್ಕೆ ಸೀಮಿತ ಮಾಡ್ತಾರೆ. ಹಸಿರು ಕ್ರಾಂತಿ ಗೋಧಿ ಕ್ರಾಂತಿ ಮಾತ್ರ ಆಯಿತು, ಬೇರೆ ಬೆಳೆಗಳು ಅತ್ಯಂತ ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆಗೆ ಕಾರಣವಾಗಲಿಲ್ಲ ಅನ್ನುವಂತಹ ಅಪವಾದ ಕೂಡ ಇದೆ. ಬಟ್ ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ ಗೋಧಿ ಯಥೇಚ್ಛವಾಗಿ ಭಾರತದಲ್ಲಿ ಬೆಳೀತು. ಭಾರತದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭವಾದ ವರ್ಷ ಯಾವುದು? ಸರಿಯಾದ ಉತ್ತರ 1968. 1966ರಲ್ಲಿ MS ಸ್ವಾಮಿನಾಥನ್ ಅವರು ಈ ಹೈ ಈಲ್ಡಿಂಗ್ ವೀಟ್ ಹೈಬ್ರಿಡ್ ಸೀಡ್ಸ್ ಗೋಧಿಯನ್ನು ಕಂಡುಹಿಡಿತಾರೆ. ಮತ್ತು 1968ರಲ್ಲಿ ಭಾರತದಲ್ಲಿ ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಶುರುವಾಗುತ್ತೆ. ಹಸಿರು ಕ್ರಾಂತಿಯು ಯಾವ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಪ್ರಾರಂಭ ಆಯಿತು? ಸರಿಯಾದ ಉತ್ತರ ಇದು 3ನೇ ಪಂಚವಾರ್ಷಿಕ ಯೋಜನೆ, 3rd 5-year ಪ್ಲಾನ್ ಟೈಮಲ್ಲಿ ಪ್ರಾರಂಭ ಆಯಿತು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೊಸ ಕೃಷಿ ರಣನೀತಿಯ ಪ್ರಕಾರ ಭಾರತದಲ್ಲಿ ಯಾವ ದಶಕದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭ ಆಯಿತು? ಸರಿಯಾದ ಉತ್ತರ 1970s ಶುರುವಾಗಿದ್ದು 1970ರಲ್ಲಿ. ಭಾರತದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭವಾದ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಂಜಾಬ್. ಪಂಜಾಬ್ನಲ್ಲಿ ಹಸಿರು ಕ್ರಾಂತಿ ಪ್ರಾರಂಭ ಆಯಿತು, ಗ್ರೀನ್ ರೆವಲ್ಯೂಷನ್ ಶುರುವಾಯಿತು. ಮತ್ತು ಪಂಜಾಬ್ ಇಡೀ ಪಂಜಾಬ್ ಕ್ಷೇತ್ರದಲ್ಲಿ
ಈ ಗೋಧಿಯನ್ನ ಯಥೇಚ್ಛವಾಗಿ ಬೆಳೆಯೋದ್ರ ಮೂಲಕ ಹಸಿರು ಕ್ರಾಂತಿ ಕೂಡ ಕಾರಣ ಆಯಿತು. ಈ ಕೆಳಗಿನ ಯಾರನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ? ನಾನು ಆಗ್ಲೇ ಹೇಳಿದೆ ಹಸಿರು ಕ್ರಾಂತಿಯ ಪಿತಾಮಹ ಭಾರತದಲ್ಲಿ ಯಾರು ಕೇಳಿದಾಗ MS ಸ್ವಾಮಿನಾಥನ್. ಹಾಗಾದ್ರೆ ಒಟ್ಟಾರೆಯಾಗಿ ಗ್ರೀನ್ ರೆವಲ್ಯೂಷನ್ ನ ಫಾದರ್, ವರ್ಲ್ಡ್ ಗ್ರೀನ್ ರೆವಲ್ಯೂಷನ್ ಫಾದರ್ ಅಂತ ಯಾರನ್ನ ಕರೀತಾರೆ ಕೇಳಿದ್ರೆ ಸರಿಯಾದ ಉತ್ತರ ನಾರ್ಮನ್ ಬೋರ್ಲಾಗ್. ನಾರ್ಮನ್ ಬೋರ್ಲಾಗ್ ಅವರು ಅಮೆರಿಕದವರು ಮತ್ತು ಇವರು ಅಮೆರಿಕದಲ್ಲಿ ಗ್ರೀನ್ ರೆವಲ್ಯೂಷನ್ಗೆ ಕಾರಣ ಆದರು. ಹಸಿರು ಕ್ರಾಂತಿಯ ಪಿತಾಮಹ ಎನಿಸಿದ ನಾರ್ಮನ್ ಬೋರ್ಲಾಗ್ ಯಾವ ದೇಶದವರು? ಸರಿಯಾದ ಉತ್ತರ ಇವರು ಅಮೆರಿಕದವರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ HYV ಇದರ ಅರ್ಥವೇನು? ಇದರ ವಿಸ್ತೃತ ರೂಪವೇನು? ಸರಿಯಾದ ಉತ್ತರ ಎಲ್ಲವೂ ಕೂಡ ಹೌದು. ಅಂದ್ರೆ ಮ್ಯಾನುಫ್ಯಾಕ್ಚರ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್, ಹೈ ಯೀಲ್ಡಿಂಗ್ ವೆರೈಟೀಸ್ ಆಫ್ ಸೀಡ್ಸ್, ಮ್ಯಾನುಫ್ಯಾಕ್ಚರ್ ಆಫ್ ಗುಡ್ ಪೆಸ್ಟಿಸೈಡ್ಸ್, ಇವೆಲ್ಲವೂ ಕೂಡ ಹೌದು. ಈ ಕೆಳಗಿನ ಯಾವುದು ಗ್ರೀನ್ ಗೋಲ್ಡ್ ರೆವಲ್ಯೂಷನ್ಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬ್ಯಾಂಬೂ ಪ್ರೊಡಕ್ಷನ್. ಬ್ಯಾಂಬೂ ಪ್ರೊಡಕ್ಷನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವುದರ ಮೇಲೆ ಹಸಿರು ಕ್ರಾಂತಿ ಅತ್ಯಂತ ಪರಿಣಾಮವನ್ನು ಬೀರ್ತು? ಆಗ್ಲೇ ಹೇಳಿದಾಗೆ ಗೋಧಿಯ ಮೇಲೆ ತುಂಬಾ ಪರಿಣಾಮ ಬೀರ್ತು. ಇದನ್ನ ಗೋಧಿ ಕ್ರಾಂತಿ ಅಂತ ಕೂಡ ಕರೆಯಲಾಗುತ್ತೆ. ಹಸಿರು ಕ್ರಾಂತಿಯ ಕಾಲದ ಭಾರತದ ಪ್ರಸಿದ್ಧ ಕೃಷಿ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಗುರು ಶರಣ್ ಸಿಂಗ್ ಕಲ್ಕತ್ತಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎರಡನೇ ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಹೌದು. ಅಂದ್ರೆ ಬೇಳೆಕಾಳುಗಳ ಉತ್ಪಾದನೆ, ಎಣ್ಣೆ ಕಾಳುಗಳ ಉತ್ಪಾದನೆ ಮತ್ತು ಅಕ್ಕಿಯ ಉತ್ಪಾದನೆ, ಇವೆಲ್ಲವಕ್ಕೂ ಕೂಡ ಸಂಬಂಧಿಸಿದೆ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್. ಹಸಿರು ಕ್ರಾಂತಿಯು ಈ ಕೆಳಗಿನ ಯಾವುದಕ್ಕೆ ಸೀಮಿತವಾಯಿತು? ಸರಿಯಾದ ಉತ್ತರ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಗೋಧಿಯ ಉತ್ಪಾದನೆಗೆ ಸೀಮಿತ ಆಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಎವರ್ ಗ್ರೀನ್ ರೆವಲ್ಯೂಷನ್ ಎನ್ನುವಂತ ಪದವನ್ನು ನೀಡಿದವರು ಯಾರು? ಸರಿಯಾದ ಉತ್ತರ MS ಸ್ವಾಮಿನಾಥನ್. ಎವರ್ ಗ್ರೀನ್ ರೆವಲ್ಯೂಷನ್. ಹಸಿರು ಕ್ರಾಂತಿಯ ನಂತರ ಭಾರತದಲ್ಲಿ ಈ ಕೆಳಗಿನ ಯಾವ ಬೆಳೆ ಉತ್ಪಾದನೆ ಅಧಿಕ ಆಯಿತು? ಸರಿಯಾದ ಉತ್ತರ ಗೋಧಿ. ಕೆಂಪು ಕ್ರಾಂತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಎರಡು. ಅಂದ್ರೆ ಟೊಮೆಟೊ ಉತ್ಪಾದನೆ ಮತ್ತು ಮಾಂಸದ ಒಂದು ಉತ್ಪಾದನೆ, ಇವೆರಡಕ್ಕೂ ಕೆಂಪು ಕ್ರಾಂತಿ ರೆಡ್ ರೆವಲ್ಯೂಷನ್ ಅಂತ ಕರೀತಾರೆ. ಗ್ರೀನ್ ಗೋಲ್ಡ್ ರೆವಲ್ಯೂಷನ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಚಹಾ ಉತ್ಪಾದನೆ, ಟೀ ಪ್ರೊಡಕ್ಷನ್. ಟೀ ಪ್ರೊಡಕ್ಷನ್ಗೆ ಸಂಬಂಧಿಸಿದೆ ಯಾವುದು? ಗ್ರೀನ್ ಗೋಲ್ಡ್ ರೆವಲ್ಯೂಷನ್. ವೈಟ್ ರೆವಲ್ಯೂಷನ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮಿಲ್ಕ್ ಪ್ರೊಡಕ್ಷನ್, ಹಾಲಿನ ಉತ್ಪಾದನೆ. ಮಿಲ್ಕ್ ಪ್ರೊಡಕ್ಷನ್ಗೆ ಸಂಬಂಧಿಸಿದೆ. ಈ ಕೆಳಗಿನ ಯಾರನ್ನ ಫಾದರ್ ಆಫ್ ಬ್ಲೂ ರೆವಲ್ಯೂಷನ್, ನೀಲಿ ಕ್ರಾಂತಿಯ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ನೀಲಿ ಕ್ರಾಂತಿಯ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ಅರುಣ ಕೃಷ್ಣನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪಿಂಕ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಿಸಿದೆ? ಪಿಂಕ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಲೋಬಸ್ಟರ್ ಪ್ರೊಡಕ್ಷನ್. ಈ ಸೆಷನ್ ಕೊನೆಯ ಪ್ರಶ್ನೆ ರೀತಿದೆ. ಈ ಕೆಳಗಿನ ಯಾವ ವರ್ಷದಲ್ಲಿ ಬೆಳೆ ವಿಮಾ ಯೋಜನೆ, ಫಸಲು ಬಿಮಾ ಯೋಜನೆ ಪ್ರಾರಂಭ ಆಯಿತು? ಆಪ್ಷನ್ಸ್ ಈ ರೀತಿ ಇದೆ: 1997, 1985, 2001, 2014. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.